ಇವತ್ತು ನಾನು 10ನೇ ತರಗತಿಯ ಹಿಂದಿ ಪಾಠವಾದಂಥ ಇಂಟರ್ನೆಟ್ ಕ್ರಾಂತಿ ಅನ್ನುವ ಒಂದು ಪಾಠದ ಬಗ್ಗೆ ವಿಡಿಯೋನ ಮಾಡ್ತಾಯಿದ್ದೀನಿ. ಮಕ್ಕಳೇ, ಈ ಇಂಟರ್ನೆಟ್ ಕ್ರಾಂತಿ ಅಂದರೆ ಇವತ್ತಿನ ಒಂದು ಆಧುನಿಕ ಕಾಲದಲ್ಲಿ ಇಂಟರ್ನೆಟ್ ಅನ್ನುವಂಥ ಮಹಾಜಾಲ ಯಾವ ರೀತಿ ತನ್ನ ಪ್ರಭಾವವನ್ನು ಬೀರ್ತಾ ಇದೆ, ಮಕ್ಕಳ ಮೇಲೆ ಆಗಿರ್ಬೋದು ಮತ್ತು ವೃದ್ಧರ ಮೇಲೆ ಆಗಿರ್ಬೋದು ತನ್ನ ಪ್ರಭಾವವನ್ನು ಯಾವ್ಯಾವ ರೀತಿಯಲ್ಲಿ ಬೀರ್ತಾ ಇದೆ ಅನ್ನೋದನ್ನು ಈ ಒಂದು ಪಾಠದ ಮುಖಾಂತರ ನಿಮಗೆಲ್ಲ ತಿಳಿಸ್ಕೊಡ್ಲಾಗಿದೆ ಮಕ್ಕಳೇ. ಅದಕ್ಕಾಗಿ ಈ ಇಂಟರ್ನೆಟ್ ಕ್ರಾಂತಿ ಅಂದ್ರೇನು, ಇದರೊಂದು ಮಾಯಾಜಾಲ ಯಾವ ರೀತಿ ವ್ಯಾಪಿಸಿದೆ ಅನ್ನೋದನ್ನು ಒಂದು ಪಾಠದ ಮುಖಾಂತರ ನೀವೆಲ್ಲ ತಿಳ್ಕೊಳ್ಳೋಣ. ಹಾಗಾದರೆ ಮಕ್ಕಳೇ, ಪಾಠವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಇದರ ಒಂದು ಶಬ್ದಾರ್ಥವನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾದರೆ ಬನ್ನಿ ಶಬ್ದಾರ್ಥವನ್ನು ನೋಡೋಣ. ದಾಯಿರಾ ಅಂದರೆ ಕ್ಷೇತ್ರ ಅಥವಾ ವ್ಯಾಪ್ತಿ. ಸೀಮೆ. ತಕನಿಕಿ ಅಂದರೆ ಪ್ರಾಯೋಗಿಕಿ ಅಥವಾ ಇಂಗ್ಲೀಷ್ನಲ್ಲಿ ಟೆಕ್ನಾಲಜಿ ಅಂತ ಕರಿತೀವಿ. ನಜರಿಯಾ ಅಂದರೆ ದೃಷ್ಟಿಕೋನ. ಸುಜಾವ್ ಅಂದರೆ ಸಲಹ ಅಥವಾ ಸಲಹೆ. ಅನ್ಗಿನತ್ ಅಂದರೆ ಅಸಂಖ್ಯವಾದ ಅಥವಾ ಎಣಿಸಲು ಬಾರದೇ ಇರುವಂಥ. ಅಸಂಖ್ಯ ಅಂದರೆ ಎಣಿಸಲು ಕೂಡ ಆಗದೇ ಇರುವ ಅಥವಾ ಎಣಿಸಲು ಅಸಾಧ್ಯವಾದಂಥ. ಖಬರ್ ಅಂದರೆ ವಿಷಯ ಅಥವಾ ಸಮಾಚಾರ. ವ್ಯಯ್ ಅಂದರೆ ಖರ್ಚ್ ಕರ್ನಾ ಅಂದರೆ ಖರ್ಚು ಮಾಡುವುದು ಅಥವಾ ವ್ಯಯ ಮಾಡುವುದು. ಸೂಚನಾ ಅಂದರೆ ಮಾಹಿತಿ, ಜಾಣಕಾರಿ, ಇಂಗ್ಲೀಷ್ನಲ್ಲಿ ಇನ್ಫಾರ್ಮೇಷನ್. ಟಪ್ ಪಡನ ಅಂದರೆ ಬಂದ್ ಹೋನ ಅಂದರೆ ಬಂದ್ ಆಗುವುದು. ರಕಮ್ ಅಂದರೆ ಧನರಾಶಿ ಅಥವಾ ಹಣದ ರಾಶಿ. ಧನ ಅಂದರೆ ಹಣ. ಖೋಜ್ ಅಂದರೆ ಶೋಧನೆ ಮಾಡುವುದು ಅಥವಾ ಹುಡುಕುವುದು ಅಥವಾ ಅನ್ವೇಷಣೆ ಮಾಡುವುದು. ಅಭಿಲೇಖ ಲಿಖಿತ್ ವಿವರಣೆ, ಇಂಗ್ಲೀಷ್ನಲ್ಲಿ ರೆಕಾರ್ಡ್ ಅಂದರೆ ಲಿಖಿತ ವಿವರಣೆ ಅಥವಾ ಬರೆದಿಟ್ಟಿರುವಂಥ ಒಂದು ವಿವರಣೆ. ಯಥಾವತ್ ಅಂದರೆ ಜೈಸೆ ವೈಸೆ. ಯಥಾವತ್ ಅಂದರೆ ಕನ್ನಡದಲ್ಲಿ ಹೇಗಿತ್ತು ಹಾಗೆ ಅಂತೀವಲ್ಲ ನಾವು, ಹೇಗಿತ್ತು ಹಾಗೆ ಕೊಡುವುದು ಅಥವಾ ಹೇಗಿತ್ತು ಹಾಗೆ ಬರೆಯುವುದು ಅಂತೇಳಿ ಏನಂತೀವಲ್ಲ, ಅದಕ್ಕೆ ನಾವು ಯಥಾವತ್ ಅಂತೇಳಿ ಕರಿತೀವಿ. ಪೈರಸಿ ಅಂದರೆ ಚುರಾಕರ್ ನಕಲಿ ಪ್ರತಿಯ ಬನಾನ. ಪೈರಸಿ ಅಂದರೆ ಅದನ್ನು ಕಳ್ಳತನ ಮಾಡಿ ಮಾಡಪ್ಪ ಅಂದರೆ ಅದನ್ನು ನಕಲಿ ಪ್ರತಿಯನ್ನಾಗಿ ತಯಾರು ಮಾಡುವುದು. ಪೈರಸಿ. ಫ್ರಾಡ್ ಅಂದರೆ ಧೋಕಾ ಅಂದರೆ ಮೋಸ ಮಾಡುವುದು. ಪಾಶ್ ಅಂದರೆ ಬಂಧನ ಅದು ಫಂದ. ಹಾಸಿಲ್ ಕರ್ನ ಅಂದರೆ ಕೈವಶ ಮಾಡಿಕೊಳ್ಳುವುದು ಅಥವಾ ಪಡೆದುಕೊಳ್ಳುವುದು. ಪ್ರಾಪ್ತ್ ಕರ್ನ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂದರೆ ಸೂಚನಾ ಪ್ರಾಯೋಗಿಕ ಅಥವಾ ಸೂಚನೆ ನೀಡುವಂಥ ಪ್ರಾಯೋಗಿಕತೆ. ಮಕ್ಕಳನ್ನ ಪಾಠದ ಕಡೆಗೆ ನಾವು ಗಮನವನ್ನು ಹರಿಸೋಣ. ಮಕ್ಕಳೇ, ಇಲ್ಲಿ ಒಂದು ಪಾಠದ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡ್ರಿ. ಈ ಪಾಠದ ಮುಖಾಂತರ ನೀವೆಲ್ಲ ಏನು ತಿಳ್ಕೊಬೋದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. आज के संदर्भ में इंटरनेट क्रांति से होने वाले लाभ तथा हानि के बारे में छात्र जानकारी प्राप्त कर सकते हैं और सचेत रह सकते हैं. ನೋಡ್ರಿ, ಇವತ್ತಿನ ಒಂದು ಸಂದರ್ಭದಲ್ಲಿ ಈ ಇಂಟರ್ನೆಟ್ ಕ್ರಾಂತಿಯಿಂದ ಆಗುವಂಥ ಲಾಭಗಳು ಮತ್ತು ಹಾನಿಗಳಿಂದ ಮಕ್ಕಳು ಏನಪ್ಪ ಅಂದರೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾರಂತೆ. ಇವತ್ತಿನ ಕಾಲದಲ್ಲಿ ಆಗುವಂಥ ಒಂದು ಇಂಟರ್ನೆಟ್ನ ಅಥವಾ ಅಂತರ್ಜಾಲದಿಂದ ಆಗುವಂಥ ಲಾಭಗಳು ಯಾವುವು ಮತ್ತು ನಷ್ಟಗಳು ಯಾವುವು ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ಇವತ್ತು ಈ ಪಾಠದ ಮುಖಾಂತರ ಮಕ್ಕಳೆಲ್ಲ ತಿಳ್ಕೊಳ್ತಾರೆ. ಹಾಗೆ ಸಚೇತ್ ರಹ ಸಕ್ತೆ ಹೇ. ಹಾಗೆ ಏನು ಮಾಡ್ತಾರಪ್ಪ ಅಂದರೆ ಎಚ್ಚರಿಕೆಯಿಂದ ಇರ್ತಾರಂತೆ. ಅಂದರೆ ಈ ಪಾಠದ ನಂತರ ಅವ್ರು ಏನು ಮಾಡ್ತಾರಪ್ಪ ಅಂದರೆ ತುಂಬ ಜಾಗರೂಕತೆಯಿಂದ ಇರ್ತಾರೆ, ಹಾಗೆ ತುಂಬ ಎಚ್ಚರದಿಂದ ಇರ್ತಾರೆ. ಇಂಟರ್ನೆಟ್ಟಿಂದ ನಾವು ಯಾವ್ಯಾವ ಒಂದು ಪರಿಣಾಮವನ್ನು ಪಡ್ಕೊಳ್ಬೋದು ಅಥವಾ ಯಾವ ರೀತಿಯ ಒಂದು ತೊಂದರೆಗಳನ್ನು ಅನುಭವಿಸ್ಬೋದು ಅನ್ನುವಂಥದ್ದು ಈ ಪಾಠದ ಮುಖಾಂತರ ಅವರು ಎಲ್ಲ ತಿಳ್ಕೊಂಡ ನಂತರ ಏನಾಗುತ್ತೆ ಅಂದರೆ ಅವರು ತುಂಬ ಜಾಗರೂಕತೆಯಿಂದ ಇರ್ತಾರೆ. आज का युग इंटरनेट युग है. ಇಲ್ಲಿ ಏನು ಹೇಳಲು ಇಷ್ಟಪಡ್ತಾ ಇದ್ದಪ್ಪ ಅಂದರೆ ಇವತ್ತಿನ ಒಂದು ಜಗತ್ತಿನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅಂದರೆ ಈ ಅಂತರ್ಜಾಲ ಯಾವ ರೀತಿ ಒಂದು ಜಗತ್ತಿನ ಮೇಲೆ ತನ್ನ ಪ್ರಭಾವವನ್ನು ಬೀರಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆದರೆ ಮಕ್ಕಳೇ, ಆಜ್ ಕಾ ಯುಗ್ ಇಂಟರ್ನೆಟ್ ಯುಗ ಅಂದರೆ ಇವತ್ತಿನ ಯುಗ ಅಥವಾ ಇವತ್ತಿನ ಜಗತ್ತೇನಪ್ಪ ಅಂದರೆ ಇಂಟರ್ನೆಟ್ನ ಒಂದು ಜಗತ್ತಾಗಿದೆ ಅಂತೆ. ಇಂಟರ್ನೆಟ್ನ ಒಂದು ಜಗತ್ತಾಗಿ ಪರಿವರ್ತನೆಯನ್ನು ಹೊಂದಿದೆ ಅಂತೆ. ಆ ರೀತಿ ತನ್ನ ಒಂದು ಮಾಯಾಜಾಲವನ್ನು ಈ ಅಂತರ್ಜಾಲ ಈ ವಿಶ್ವದಲ್ಲಿ ಹರಡಿದೆ ಅಂತೆ. ಹಾಗಾದರೆ ಇವತ್ತಿನ ಜಗತ್ತೇನಪ್ಪ ಅಂದರೆ ಇಂಟರ್ನೆಟ್ನ ಜಗತ್ತಾಗಿ ಪರಿವರ್ತನೆಯನ್ನು ಹೊಂದಿದೆ. ಬಡೆ ಬೂಢೋ ಸೆ ಲೇಕರ್ ಚೋಟೆ ಬಚ್ಚೋ ತಕ್ ಸಬ್ ಪರ್ ಇಸ್ ಇಂಟರ್ನೆಟ್ ಕ್ರಾಂತಿಗ ಅಸರ್ ಪಡಾ ಹೈ. ನೋಡ್ರಿ, ಈ ಒಂದು ಅಂತರ್ಜಾಲದ ಪ್ರಭಾವ ಯಾರ್ಯಾರ ಮೇಲಾಗಿದೆಪ್ಪ ಅಂದರೆ ಬಡೆ ಬೂಢೋ ಸೆ ಲೇಕರ್. ನೋಡ್ರಿ, ದೊಡ್ಡ ವಯೋವೃದ್ಧರಿಂದ ಅಥವಾ ವಯಸ್ಸಾದ ವ್ಯಕ್ತಿಗಳ ಮೇಲೆ ಅಷ್ಟೇ ಅಲ್ಲದೆ ಸಣ್ಣ ಮಕ್ಕಳ ಮೇಲೂ ಕೂಡ ಈ ಒಂದು ಇಂಟರ್ನೆಟ್ ತನ್ನ ಕ್ರಾಂತಿಯ ಒಂದು ಪರಿಣಾಮವನ್ನು ಬೀರ್ತಾ ಇದೆ, ಆ ರೀತಿ ತನ್ನ ಕೈವಶ ಮಾಡ್ಕೊಳ್ತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ವಯಸ್ಸಾದ ಜನ ಅಷ್ಟೇ ಅಲ್ಲದೆ ಈ ಸಣ್ಣ ಮಕ್ಕಳು ಕೂಡ ಈ ಒಂದು ಇಂಟರ್ನೆಟ್ ಅಥವಾ ಈ ಅಂತರ್ಜಾಲದ ಒಂದು ಪರಿಣಾಮಕ್ಕೆ ಸಿಲುಕೊಳ್ತಾ ಇದ್ದಾರೆ ಮಕ್ಕಳು ಇವತ್ತೆಲ್ಲ.
एक दिन रोहन स्कूल से लौटते ही इंटरनेट के संबंध में अपने दोस्तों के बीच हुई चर्चा के बारे में अपने बाबूजी से कहने लगा ನೋಡ್ರಿ ಈ ಒಂದು ಅಂತರ್ಜಾಲದ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಇಲ್ಲಿ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ ಮಕ್ಕಳೇ. ಆ ಕಥೆ ಏನಪ್ಪ ಅಂದರೆ ಒಂದು ದಿನ ಏನಪ್ಪ ಅಂದರೆ ಏಕ ದಿನ ಅಂದರೆ ಒಂದು ದಿನ ರೋಹನ್ ಅನ್ನುವಂಥ ಹುಡುಗ ತನ್ನ ಶಾಲೆಯಿಂದ ಮರಳಿ ಬರುವಂಥ ಸಂದರ್ಭದಲ್ಲಿ ರೋಹನ್ ಅನ್ನುವಂಥ ಹುಡುಗ ಏನಪ್ಪ ಅಂದರೆ ತನ್ನ ಶಾಲೆಯಿಂದ ಮರಳಿ ಬರುವಂಥ ಸಂದರ್ಭದಲ್ಲಿ ಇಂಟರ್ನೆಟ್ಗೆ ಸಂಬಂಧಿಸಿರುವಂಥ ವಿಷಯದ ಬಗ್ಗೆ ಇಂಟರ್ನೆಟ್ಗಾಗಿ ಸಂಬಂಧಿಸುವಂಥ ಒಂದು ವಿಷಯದ ಬಗ್ಗೆ ತನ್ನ ಸ್ನೇಹಿತರ ಜೊತೆ ನಡೆದಿರುವಂಥ ಚರ್ಚೆಯನ್ನು ಅಥವಾ ತನ್ನ ಸ್ನೇಹಿತರ ಜೊತೆ ಮಾಡಿರುವಂಥ ಒಂದು ಚರ್ಚೆಯ ವಿಷಯವನ್ನು ಅಥವಾ ಅವರ ನಡುವೆ ನಡೆದಿರುವಂಥ ಒಂದು ಚರ್ಚೆಯ ವಿಷಯವನ್ನು ಮನೆಗೆ ಬಂದು ತನ್ನ ಅಜ್ಜನಿಗೆ ತಿಳಿಸ್ತಾನೆ. ಅವ್ರು ಏನು ಶಾಲೆಯಿಂದ ಏನು ಮರಳಿ ಬರ್ತಾ ಇದ್ದಾರಲ್ಲ, ಆ ಬರುವಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಅಂತರ್ಜಾಲಕ್ಕೆ ಅಥವಾ ಇಂಟರ್ನೆಟ್ಗೆ ಸಂಬಂಧಿಸಿರುವಂಥ ಒಂದು ವಿಷಯವನ್ನು ತಮ್ಮಲ್ಲೇ ಚರ್ಚೆ ಮಾಡ್ತಾ ಬರ್ತಾರೆ. ಅಂದರೆ ಅಂತರ್ಜಾಲ ಅಂದರೆ ಏನು, ಅಂತರ್ಜಾಲದಿಂದ ಯಾವ್ಯಾವ ಉಪಯೋಗಗಳಾಗ್ತವೆ, ಅದು ಎಲ್ಲಿಂದ ನೋಡ್ಬೋದು, ಅಂತರ್ಜಾಲ ಎಲ್ಲೆಲ್ಲಿ ಕಾಣ್ಬೋದು, ಅದಿದ್ದರೆ ಯಾವ ರೀತಿ ನಾವು ಕೆಲಸಗಳನ್ನು ಮಾಡ್ಬೋದು ಅನ್ನೋಂಥ ವಿಷಯದ ಬಗ್ಗೆ ಅವರು ತಮ್ಮಲ್ಲಿ ಚರ್ಚೆನ ಮಾಡ್ತಾ ಇರ್ತಾರೆ. ಇನ್ನೂ ಹಲವಾರು ವಿಷಯಗಳನ್ನು ನಾವು ಚರ್ಚೆ ಮಾಡಿರ್ತಾರೆ. ಆದರೆ ಅವರಿಗೆ ಹೆಚ್ಚಿನ ಒಂದು ವಿಷಯ ಅವ್ರಿಗೆ ತಿಳಿಯೋದಿಲ್ಲ. ಯಾಕಂದರೆ ಸಣ್ಣ ಮಕ್ಕಳಾಗಿರೋದ್ರಿಂದ ಅದರ ಒಂದು ಹೆಚ್ಚಿನ ಅಧ್ಯಯನ ಅಂದರೆ ಹೆಚ್ಚಿನ ಒಂದು ವಿಷಯ ಅವ್ರಿಗೆ ಇನ್ನೂ ಕೂಡ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಆ ನಡೆದಿರುವಂಥ ವಿಷಯವನ್ನು ಅಥವಾ ತಮ್ಮಲ್ಲೇ ನಡೆದಿರುವಂಥ ವಿಷಯವನ್ನು ತಮ್ಮ ತಾತನಲ್ಲಿ ಬಂದು ಹೇಳ್ತಾನೆ ಮಕ್ಕಳೇ. कहने लगा ಅಂದರೆ ಆ ವಿಷಯವನ್ನು ಅಜ್ಜನಿಗೆ ಹೇಳಲಿಕ್ಕೆ ಪ್ರಾರಂಭಿಸ್ತಾನೆ. तब उन्होंने कहा कि इंटरनेट के उपयोग से इंसानी सोच का दायरा बढ़ गया है और उन्होंने बदली तकनीक के कारण ज़िंदगी के बदले नज़रियों को भी उसे समझाया. ನೋಡ್ರಿ, ಆ ಒಂದು ಮಗುವಿನ ಮಾತನ್ನು ಕೇಳಿ ಅವರೊಬ್ಬ ತಾತವರು ಏನು ಹೇಳ್ತಾರಪ್ಪ ಅಂದರೆ तब उन्होंने कहा, ಅವಾಗ ಅವ್ರು ಏನು ಹೇಳ್ತಾರಪ್ಪ ಅಂದರೆ ಇಂಟರ್ನೆಟ್ ಕೆ ಉಪಯೋಗ से इंसानी सोच का दायरा बढ़ गया है. ನೋಡ್ರಿ, ಈ ಇಂಟರ್ನೆಟ್ನ ಉಪಯೋಗ ಮಾಡೋದ್ರಿಂದ ಮನುಷ್ಯನ ಒಂದು ವಿಚಾರ ಅಥವಾ ಯೋಚನೆ ಮಾಡುವಂಥ ಶಕ್ತಿ ಏನಾಗಿತ್ತಪ್ಪ ಅಂದರೆ ದ್ವಿಗುಣಗೊಂಡಿದೆ ಅಂತ ಹೇಳ್ತಿರ್ತಾರೆ ಅವರು. ಅಂದರೆ ಆ ಮಗುವಿನ ಮಾತನ್ನು ಕೇಳೋರು ಏನು ಹೇಳ್ತಾರಪ್ಪ ಅಂದರೆ ಈ ಇಂಟರ್ನೆಟನ್ನು ಉಪಯೋಗ ಮಾಡೋದ್ರಿಂದ ಮನುಷ್ಯನ ಒಂದು ವಿಚಾರ ಲಹರಿ ಅಥವಾ ವಿಚಾರ ಶಕ್ತಿ ಏನಾಗಪ್ಪ ಅಂದರೆ ಇಮ್ಮಡಿಗೊಂಡಿದೆ ಅಥವಾ ಎರಡು ಪಟ್ಟಾಗಿದೆ ಅಂತ ಹೇಳ್ತಾರೆ. ನೋಡಿರಿ, ಮೊದಲು ಒಂದೇ ಒಂದು ದಾರಿಯಲ್ಲಿ ವಿಚಾರ ಮಾಡುವಂಥ ಮನುಷ್ಯ ಇವತ್ತು ಈ ಅಂತರ್ಜಾಲ ಬಂದ ನಂತರ ಏನು ಮಾಡ್ತಾನಪ್ಪ ಅಂದರೆ ಹಲವಾರು ರೀತಿಯಲ್ಲಿ ವಿಚಾರಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾನೆ. ತನ್ನ ಒಂದು ವೈಚಾರಿಕ ಶಕ್ತಿಯಿಂದ ಏನು ಮಾಡ್ತಾನಪ್ಪ ಅಂದರೆ ಇನ್ನು ಮುಂದುವರೆದು ಹಲವಾರು ವಿಷಯಗಳಲ್ಲಿ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅಂತೇಳಿ ಆ ತಾತನವರು ಆ ಹುಡುಗನಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ದಾಯರ ಬಡ್ಗೆಯ ಅಂದರೆ ದ್ವಿಗುಣಗೊಂಡಿದೆ ಅಥವಾ ಇಮ್ಮಡಿಗೊಂಡಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಮತ್ತು उन्होंने बदली तकनीक के कारण ज़िंदगी के बदले नज़रियों को भी उसे समझाया है. ನೋಡಿರಿ, ಆ ಒಂದು ವಿಚಾರಗಳನ್ನು ಮಾಡೋದಷ್ಟೇ ಅಲ್ಲದೆ ಅವ್ರು ಏನು ಮಾಡಿದಾರೆ, ಇವತ್ತು ಮನುಷ್ಯ ಏನು ಮಾಡಿದ್ರಪ್ಪ ಅಂದರೆ ತನ್ನ ಬದಲಿಗೊಂಡಿರುವ ಒಂದು ಟೆಕ್ನಿಕ್ಗಳಿಂದ ಅಥವಾ ಟೆಕ್ನಾಲಜಿ ಒಂದು ಕಾರಣಗಳಿಂದ ತನ್ನ ಒಂದು ಜೀವನದ ಅಂದರೆ ಬೇರೆ ಒಂದು ದೃಷ್ಟಿಯಿಂದ ನೋಡಲಿಕ್ಕೆ ಅಥವಾ ಬೇರೆ ದೃಷ್ಟಿಯಿಂದ ಕೂಡ ಆತ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ತನ್ನ ಜೀವನದ ಇನ್ನೊಂದು ಭಾಗವನ್ನು ಅಥವಾ ಜೀವನದ ಇನ್ನೊಂದು ಅಂಶವನ್ನು ಆತ ಬೇರೆ ಒಂದು ದೃಷ್ಟಿಕೋನದಿಂದ ಕೂಡ ವಿಚಾರ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ ಅಂತೇಳಿ ಅವ್ರ ತಾತನವರ ಮಗುವಿಗೆ ತಿಳಿಸ್ತಾರೆ ಮಕ್ಕಳೇ. ಲೇಕಿನ್ ರೋಹನ್ ಇತನೆ ಸೆ ಸಂತುಷ್ಟ ನಹೀ ಹುವಾ. ನೋಡ್ರಿ, ಆ ಮಗು ಏನಪ್ಪ ಅಂದರೆ ಅವರ ತಾತನ ಇಷ್ಟು ಮಾತಿನಿಂದ ಆತ ಸಂತುಷ್ಟಗೊಳ್ಳಿಲ್ಲ, ಅಂದರೆ ಖುಷಿ ಪಡಲಿಲ್ಲ. ಆತನಿಗೆ ಇನ್ನೂ ಹೆಚ್ಚಿನ ವಿಷಯ ಬೇಕಾಗಿತ್ತು ಮಕ್ಕಳೇ. ಅದಕ್ಕಾಗಿ ಆತ ಮತ್ತೆ ಏನು ಹೇಳ್ತಾನೆ ನೋಡ್ರಿ, ವಹ ಇಂಟರ್ನೆಟ್ ಕೆ ಬಾರೆ ಮೇ ವಿಸ್ತೃತ ಜಾಣಕಾರಿ ಪಾನಾ ಚಾಹತಾ ಥಾ. ನೋಡ್ರಿ, ಆ ಹುಡುಗ ಏನಪ್ಪ ಅಂದರೆ ಅಂತರ್ಜಾಲದ ಬಗ್ಗೆ ಇನ್ನೂ ಇಡಿಯಾದ ಮಾಹಿತಿಯನ್ನು ಅಥವಾ ವಿಸ್ತೃತ ಅಂದರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡಲಿಕ್ಕೆ ಇಷ್ಟಪಡ್ತಾ ಇದ್ದ. ಆತನಿಗೆ ಆ ಅಂತರ್ಜಾಲ ಅಂದ್ರೇನು, ಅದರಿಂದ ಆಗುವಂಥ ಉಪಯೋಗಗಳೇನು ಅನ್ನುವಂಥ ಒಂದು ವಿಸ್ತೃತ ಮಾಹಿತಿ ಅಥವಾ ಹೆಚ್ಚಿನ ಮಾಹಿತಿಯೂ ಕೂಡ ಬೇಕಾಗಿತ್ತು. बाबूजी इतना की जानते थे कि इंटरनेट एक तरह से विश्वव्यापी कंप्यूटर का ಅಂತರ್ಜಾಲ है. ನೋಡ್ರಿ, ಆ ತಾತನವರು ಏನು ತಿಳ್ಕೊಂಡಿದ್ರಪ್ಪ ಅಂದರೆ ಯಾವ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ರಪ್ಪ ಅಂದರೆ ಇಂಟರ್ನೆಟ್ ಏಕ್ ತರಕಿ ವಿಶ್ವವ್ಯಾಪಿ ಕಂಪ್ಯೂಟರ್ का ಅಂತರ್ಜಾಲ है. ಇಂಟರ್ನೆಟ್ ಅಂದರೆ ಏನಪ್ಪ ಅಂದರೆ ಇದು ವಿಶ್ವವ್ಯಾಪಿ ಹರಡಿರುವಂಥ ಒಂದು ಕಂಪ್ಯೂಟರ್ಗಳ ಒಂದು ಜಾಲ ಅಥವಾ ಅಂತರ್ಜಾಲ ಅನ್ನುವಂಥ ವಿಷಯ ಮಾತ್ರ ಇವರು ತಿಳ್ಕೊಂಡಿದ್ರು. ಅಷ್ಟನ್ನೇ ತಮ್ಮ ಮೊಮ್ಮಗಳಿಗೆ ಅವರು ತಿಳಿಸ್ಕೊಟ್ಟಿದ್ರು. इसकी वजह से पूरे विश्व का विस्तार एक गांव का सा छोटा हो गया है. ನೋಡ್ರಿ, ಏನು ಇದು ವಿಶ್ವವ್ಯಾಪಿ ಕಂಪ್ಯೂಟರ್ ಅಂದರೆ ಅಥವಾ ಅಂತರ್ಜಾಲ ಅಂದರೆ ಏನು, ವಿಶ್ವವ್ಯಾಪಿ ಹರಡಿರುವಂಥ ಒಂದು ಕಂಪ್ಯೂಟರ್ಗಳ ಅಂತರ್ಜಾಲ ಇದೆಯಲ್ಲ, ಅದರ ಒಂದು ಕಾರಣದಿಂದ ಇವತ್ತೇನಪ್ಪ ಅಂದರೆ ಇಡೀ ವಿಶ್ವ ಏನಾಗಿದೆ, ಒಂದು ಮನೆ ರೀತಿ ಪರಿವರ್ತನೆಗೊಂಡಿದೆ. ಅಂದರೆ ವಿಶ್ವದಲ್ಲಿ ದೊರೆಯುವಂಥ ಎಲ್ಲ ವಸ್ತುಗಳು ಮನೆಯಲ್ಲಿ ದೊರೆಯುವಂತೆ ಅಥವಾ ಎಲ್ಲ ಮಾರ್ಕೆಟ್ನಲ್ಲಿ ದೊರೆಯುವಂಥ ವಸ್ತುಗಳು ಯಾವ ರೀತಿ ಮನೆಯಲ್ಲಿ ನಮಗೆ ದೊರೀತಾವಲ್ಲ, ಅದೇ ರೀತಿ ಇವತ್ತು ಕೂಡ ಈ ಅಂತರ್ಜಾಲದಿಂದ ಇಡೀ ವಿಶ್ವದಲ್ಲಿ ಆಗುವಂಥ ವಿಚಾರಗಳು, ಸಮಾಚಾರಗಳು ಅಥವಾ ಹಲವಾರು ಚಟುವಟಿಕೆಗಳು ಕೂಡ ಇವತ್ತು ನಮಗೆ ಮನೆಯಲ್ಲೇ ಸಿಗ್ತಾ ಇದ್ದಾವೆ. ಅಂದರೆ ಇಡೀ ವಿಶ್ವ ಏನಾಗಿದೆಪ್ಪ ಇವತ್ತು ಒಂದು ಸಣ್ಣ ಊರು ಅಥವಾ ಸಣ್ಣ ಮನೆ ಅಂತಾಗಿ ಪರಿವರ್ತನೆ ಹೊಂದಿದೆ ಅನ್ನುವಂಥ ಒಂದು ವಿಷಯ ಅವರು ತಿಳಿಸ್ಕೊಡ್ತಾರೆ.
इसलिए उन्होंने रोहन को सुझाव दिया कि वह अपने कंप्यूटर शिक्षक से पूछताछ करे. ನೋಡ್ರಿ ಆ ತಾತನವ್ರು ಏನು ಮಾಡ್ತಾರಪ್ಪ ಅಂದರೆ ತಮಗೆ ಎಷ್ಟು ಗೊತ್ತಿತ್ತಲ್ಲೋ ಅಷ್ಟೇ ಮಾಹಿತಿಯನ್ನು ಮಗುವಿಗೆ ತಿಳಿಸ್ಕೊಡ್ತಾರೆ. ಆ ಮಗು ಏನು ಮಾಡ್ತಪ್ಪ ಅಂದರೆ ನಮಗೆ ಇನ್ನೂ ಕೂಡ ಹೆಚ್ಚಿನ ವಿಷಯವನ್ನು ತಿಳಿಸಿ ಅಂದಾಗ ಆ ಅಜ್ಜನವ್ರು ಏನು ಮಾಡ್ತಾರಪ್ಪ ಅಂದರೆ ನನಗೇನಪ್ಪ ಅಂದರೆ ಇಷ್ಟೇ ವಿಷಯ ಗೊತ್ತು, ನನಗೆ ಇನ್ನೂ ಹೆಚ್ಚಿನ ವಿಷಯ ಏನೋ ಬೇಕಾದರೆ ನೀನು ಮಾಡು, ಇನ್ನು ಕಂಪ್ಯೂಟರ್ ಶಿಕ್ಷಕರ ಹತ್ರ ಹೋಗಿ ಇನ್ನೂ ಹೆಚ್ಚಿನ ವಿಷಯವನ್ನು ಚರ್ಚೆ ಮಾಡಪ್ಪ ಅಂತೇಳಿ ಅವರು ಸಲಹೆಯನ್ನು ಕೊಡ್ತಾರೆ ಮಕ್ಕಳೇ. दूसरे दिन रोहन अपने कंप्यूटर शिक्षक से इसके बारे में ಕ್ಲಾಸ್ ಮೇ ಪ್ರಶ್ನೆ ಪೂಚ್ತಾ ಹೈ. ನಂತರದ ದಿನ ಅಂದರೆ ಮಾರನೇ ದಿನ ಏನಪ್ಪ ಅಂದರೆ ಆ ರೋಹನ್ ಅನ್ನುವಂಥ ಹುಡುಗ ತನ್ನ ಶಾಲೆಗೆ ಬಂದು ಅಲ್ಲಿ ಪಾಠವನ್ನು ಮಾಡುತ್ತಿರುವಂಥ ಕಂಪ್ಯೂಟರ್ ಶಿಕ್ಷಕನವ್ರಿಗೆ ಇದರ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಕ್ಲಾಸ್ ಮೇ ಪ್ರಶ್ನೆ ಪೂಚ್ತಾ ಅಂದರೆ ಆ ಕಂಪ್ಯೂಟರ್ ಅಂತರ್ಜಾಲದ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ರೋಹನ್ ಸರ್ ಇಂಟರ್ನೆಟ್ ಕಾ ಮತಲಬ್ ಕ್ಯಾ ಹೈ, ಇಸ್ಸೆ ಕಿಸ್ ಪ್ರಕಾರ ಕಿ ಕ್ರಾಂತಿ ಹುಯಿ ಹೈ. ನೋಡ್ರಿ ಆ ರೋಹನ್ ಆ ತಮ್ಮ ಶಿಕ್ಷಕರಿಗೆ ಏನು ಪ್ರಶ್ನೆ ಮಾಡ್ತಾನಪ್ಪ ಅಂದರೆ, ಶಿಕ್ಷಕರು ಸರ್ ಗುರುಗಳೇ ಈ ಇಂಟರ್ನೆಟ್ ಅಂದರೆ ಏನು, ಇಂಟರ್ನೆಟ್ಗೆ ಮತ್ಲಬ್ ಕ್ಯಾ ಅಂದರೆ ಇಂಟರ್ನೆಟ್ ಅಂದರೆ ಏನು ಮತ್ತು ಇದರಿಂದ ಯಾವ ಪ್ರಕಾರದ ಇವತ್ತು ಕ್ರಾಂತಿ ಉಂಟಾಗಿದೆ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಶಿಕ್ಷಕ್ ಬಡಾ ಅಚ್ಚಾ ಸವಾಲ್ ಹೈ, ಸುನೋ इंटरनेट अनगिनत कंप्यूटरों के कई अंतर्जालों का एक दूसरे से संबंध ಸ್ಥಾಪಿತ करने का ಜಾಲ है. ನೋಡ್ರಿ ಶಿಕ್ಷಕರು ಅವ್ರು ಏನು ಹೇಳ್ತಾರಪ್ಪ ಅಂದರೆ ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ ರೋಹನ್ ನೀನು ಅಂಥೇಳಿ ಒಮ್ಮೆ ಮೇಲೆ ವಿಷಯ ಏನು ಮಾಡ್ತಾರಪ್ಪ ಅಂದರೆ, ಹಾಗಾದರೆ ಕೇಳು, ನೀನು ಮಾಡಿದ್ಯಾ ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ಯಾ, ಹಾಗಾದರೆ ಕೇಳು ಅಂತರ್ಜಾಲ ಅಂದರೆ ಏನೇನು ಅಂತ ಹೇಳ್ತೀನಿ ಕೇಳು ಅಂತೇಳಿ ಹೇಳ್ತಾರೆ. इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का ಜಾಲ है. ಅಂದರೆ ಈ ಅಂತರ್ಜಾಲ ಅಂದರೆ ಏನಪ್ಪ ಅಂದರೆ ಎನಿಸಲು ಬಾರದಷ್ಟು ಕಂಪ್ಯೂಟರ್ಗಳನ್ನ ಏನು ಮಾಡಪ್ಪ ಅಂದರೆ ಇದು ಒಂದುಗೂಡಿಸ್ತದೆ. ಅಂದರೆ ಎಲ್ಲವನ್ನು ಒಟ್ಟುಗೂಡಿಸಿ ಏನು ಮಾಡ್ತಪ್ಪ ಅಂದರೆ ಎಲ್ಲ ಕಂಪ್ಯೂಟರ್ ನಡುವೆ ಒಂದು ಸಂಬಂಧವನ್ನು ಸ್ಥಾಪಿತ ಮಾಡುವಂಥ ಅಥವಾ ಸಂಬಂಧವನ್ನು ಏರ್ಪಡಿಸುವಂಥ ಒಂದು ಜಾಲವಾಗಿದೆ ಅಂಥೇಳಿ ಇಲ್ಲಿ ಅವರು ಅಂತರ್ಜಾಲದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಬೇರೆ ಬೇರೆ ಕಡೆ ಇರುವಂಥ ಒಂದು ಕಂಪ್ಯೂಟರ್ಗಳನ್ನು ಒಂದೇ ಕಡೆ ತರುವಂಥ ಒಂದು ವ್ಯವಸ್ಥಿತ ಕಾರ್ಯ ಯಾವ್ದು ಮಾಡುತ್ತಪ್ಪ ಅಂದರೆ ಈ ಅಂತರ್ಜಾಲ ಮಾಡುತ್ತೆ. ಅಂದರೆ ನಾವು ಒಂದು ಸ್ಥಳದಲ್ಲಿ ಕುಳಿತು ಬೇರೆ ಹಲವಾರು ಒಂದು ಕಂಪ್ಯೂಟರ್ಗಳ ಒಂದು ಮಾಹಿತಿಯನ್ನು ನಾವು ಈ ಅಂತರ್ಜಾಲದ ಮುಖಾಂತರ ನಾವು ಪಡ್ಕೊಳ್ಬೋದು ಮಕ್ಕಳೇ. ನೋಡಿರಿ ಇಲ್ಲ ಯಾವುದೋ ಒಂದು ಊರಲ್ಲಿ ನಡೆದಿರುವಂಥ ಒಂದು ಸುದ್ದಿ ನಾವು ಈ ಅಂತರ್ಜಾಲದಲ್ಲಿ ಮಾತ್ರ ನಾವು ಪಡ್ಕೊಳ್ಬೋದು. ಅಥವಾ ಬೇರೆ ಯಾವುದೇ ಒಂದು ಭಾವಚಿತ್ರ ಬೇಕಾಗಿರುತ್ತೆ ಅಥವಾ ಇಮೇಜ್ ಬೇಕಾಗಿರುತ್ತೆ, ವಿಡಿಯೋಸ್ ಬೇಕಾಗಿರುತ್ತೆ, ಆ ಎಲ್ಲ ಒಂದು ವಿಷಯಗಳನ್ನು ನಾವು ಈ ಅಂತರ್ಜಾಲದ ಮುಖಾಂತರ ಇವತ್ತು ನಾವು ನಮ್ಮ ಮೊಬೈಲ್ಸ್ನಲ್ಲಿ ಅಥವಾ ಆಗಿರ್ಬೋದು ಲ್ಯಾಪ್ಟಾಪ್ಗಳಲ್ಲಾಗಿರ್ಬೋದು ಡೌನ್ಲೋಡ್ ಮಾಡಿಕೊಂಡು ಸಂಗ್ರಹಣೆ ಮಾಡಿ ಇಟ್ಕೋಬೋದು. ಇದು ಯಾವುದರಿಂದ ಸಾಧ್ಯ ಆಗಿದೆಪ್ಪ ಅಂದರೆ ಇವತ್ತು ಅಂತರ್ಜಾಲದಿಂದ ಸಾಧ್ಯವಾಗ್ತಾ ಇದೆ. ಈ ರೀತಿ ಅವರು ಈ ಅಂತರ್ಜಾಲ ಅಂದರೆ ಏನಪ್ಪ ಅಂದರೆ ಹಲವಾರು ರೀತಿಯ ಕಂಪ್ಯೂಟರ್ಗಳಲ್ಲಿ ಸಂಬಂಧವನ್ನು ಏರ್ಪಡಿಸುವಂಥ ಒಂದು ಮಾಯಾಜಾಲವಾಗಿದೆ ಅಂತೇಳಿ ಆ ಕಂಪ್ಯೂಟರ್ ಬಗ್ಗೆ ಇವರು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ. ಆಜ್ ಇನ್ಸಾನ್ ಕೆ ಲಿಯೆ ಖಾನ್ ಪಾನ್ ಜಿतना ಜರೂರಿ ಹೈ, ಇಂಟರ್ನೆಟ್ ಬಿ ಉतना ही ಅವಶ್ಯಕ हो गया है. ನೋಡಿರಿ ಇವತ್ತು ಅಂತರ್ಜಾಲ ಎಷ್ಟು ಅವಶ್ಯಕತೆ ಆಗಿದೆಪ್ಪ ಅಂದರೆ ಯಾವ ರೀತಿ ತನ್ನ ಪರಿಣಾಮವನ್ನು ಬೀರ್ತಾ ಇದೆ ಅಂದರೆ ಮನುಷ್ಯನಿಗೆ ಉಣ್ಣೋದು ತಿನ್ನೋದು ಯಾವ ರೀತಿ ಬೇಕಾಗಿದೆಯಲ್ಲ ಅಂದರೆ ಯಾವ ರೀತಿ ಅವಶ್ಯಕವಾಗಿದೆಯಲ್ಲ ಅದರಷ್ಟು ಇದು ಅಂತರ್ಜಾಲ ಅವಶ್ಯಕವಾಗಿದೆ. ಅಂದರೆ ಊಟವನ್ನು ಬಿಟ್ಟು ಯಾವ ರೀತಿ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲವಲ್ಲೋ ಅದೇ ರೀತಿ ಕೂಡ ಅಂತರ್ಜಾಲ ಇವತ್ತು ಮನುಷ್ಯ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂಥೇಳಿ ಅಂತರ್ಜಾಲದ ಒಂದು ಪ್ರಭಾವವನ್ನು ಇವತ್ತು ತಿಳಿಸ್ಕೊಟ್ರು ಮಕ್ಕಳೇ. ಅಜಿತ್ ವಹ ಕೈಸೆ ಸರ್. ನೋಡ್ರಿ ಇನ್ನು ಪಕ್ಕದಲ್ಲಿರುವಂಥ ಒಬ್ಬ ಅಜಿತ್ ಅನ್ನುವಂಥ ಹುಡುಗ ಮತ್ತು ಪ್ರಶ್ನೆ ಮಾಡ್ತಾನೆ, ಅದು ಹೇಗೆ ಸರ್ ಅಥವಾ ಅದು ಹೇಗೆ ಗುರುಗಳೇ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾನೆ. ನೋಡಿರಿ ಈ ಒಂದು ಚಿತ್ರದ ಮುಖಾಂತರ ನೋಡಿರಿ ಹಲವಾರು ರೀತಿಯ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಪೋಸ್ಟ್ಮ್ಯಾನ್ ಪತ್ರವನ್ನು ಕೊಡ್ತಾ ಇದ್ದಾನೆ, ಇಲ್ಲಿ ಪತ್ರವನ್ನು ಬರಿತಾ ಇದ್ದಾರೆ, ಇಲ್ಲಿ ಲ್ಯಾಂಡ್ಲೈನ್ ಮೊಬೈಲ್ ಕರೆ ಮಾಡ್ತಾ ಇದ್ದಾರೆ, ಇಲ್ಲಿ ಮೊಬೈಲ್ನಿಂದ ಕರೆ ಮಾಡ್ತಾ ಇದ್ದಾರೆ, ಇಲ್ಲೂ ಕೂಡ ಮೊಬೈಲ್ನಿಂದ ಕರೆ ಮಾಡ್ತಾ ಇದ್ದಾರೆ. ಇವರು ಕರೆ ಮಾಡಿದ್ದು ಈ ರೀತಿ ಉಪಗ್ರಹದ ಮೂಲಕ ತಲುಪಿ ನಂತರ ಒಂದು ಟವರ್ ಮೂಲಕ ಬಂದು ಇವರಿಗೆ ತಲುಪ್ತಾ ಇದೆ. ಈ ರೀತಿ ಅಂತರ್ಜಾಲದ ಮುಖಾಂತರ ತನ್ನ ಕಾರ್ಯವನ್ನು ಮಾಡ್ತಾ ಇದೆ ಮಕ್ಕಳೇ. ನೋಡಿರಿ ಶಿಕ್ಷಕ್ ಅಂದರೆ ಆ ಹುಡುಗ ಕೇಳುವಂಥ ಪ್ರಶ್ನೆಗೆ ಇವರು ಉತ್ತರವನ್ನು ಕೊಡ್ತಾರೆ. ನೋಡಿರಿ कुछ साल पहले दूर रहते रिश्तेदार या दोस्तों को कोई खबर देनी पड़ती है तो हमें चिट्ठी लिखनी पड़ती थी. ನೋಡಿರಿ ಶಿಕ್ಷಕ ಅವರು ಏನು ತಿಳಿಸ್ತಾರಪ್ಪ ಅಂದರೆ ಹಲವಾರು ವರ್ಷಗಳ ಹಿಂದೆ ನಮಗೆ ಏನಾಗಿತ್ತಪ್ಪ ಅಂದರೆ ದೂರದಲ್ಲಿರುವಂಥ ಸಂಬಂಧಿಕರಾಗಿರ್ಬೋದು ಅಥವಾ ಗೆಳೆಯರಾಗಿರ್ಬೋದು ಅವರಿಗೆ ಯಾವುದೇ ಒಂದು ವಿಷಯವನ್ನು ಹೇಳಬೇಕಾದ್ರೂ ನಾವು ಕೂಡ ನಮಗೆ ಪತ್ರವನ್ನು ಬರೀಬೇಕಾಗಿತ್ತು. ಅಂದರೆ ಅವ್ರಿಗೆ ಯಾವುದೇ ಒಂದು ವಿಷಯವನ್ನು ತಿಳಿಸ್ಬೇಕಾದ್ರೆ ನಾವು ಪತ್ರವನ್ನು ಬರೀಬೇಕಾಗಿತ್ತು. ಯಾ ದೂರಭಾಷಾ का उपयोग करना पड़ता था. ನೋಡಿರಿ ಅಥವಾ ದೂರವಾಣಿಯನ್ನು ಉಪಯೋಗ ಮಾಡಬೇಕಾಗಿತ್ತು. ಅಥವಾ ಮೊದಲೆಲ್ಲ ಏನಿತ್ತಪ್ಪ ಅಂದರೆ ಲ್ಯಾಂಡ್ಲೈನ್ ಅಂತ ಬರ್ತಾಯಿತ್ತು, ಆ ಒಂದು ಲ್ಯಾಂಡ್ಲೈನ್ನ ಉಪಯೋಗವನ್ನು ನಾವು ಮಾಡಬೇಕಾಗಿತ್ತು.
इससे समय और पैसे दोनों का अधिक व्यय होता था ನೋಡ್ರಿ. ಈ ರೀತಿ ಪತ್ರವನ್ನು ಬರೆಯುವುದರಿಂದ ಮತ್ತು ಆ ಲ್ಯಾಂಡ್ಲೈನ್ನಿಂದ ಕರೆ ಮಾಡೋದ್ರ ಮುಖಾಂತರ ಏನಾಗಿತ್ತು ಅಂದರೆ ಸಮಯ ಮತ್ತು ಹಣದ ಅಪವ್ಯಯ ಭಾಳ ಆಗ್ತಾ ಇತ್ತು. लेकिन इंटरनेट द्वारा पल भर में बिना ज़्यादा खर्च किए कोई भी विचार हो, स्थिर चित्र हो, वीडियो चित्र हो, दुनिया के किसी भी कोने में भेजना मुमकिन हो गया है. ಆದರೆ ಇವತ್ತೇನಾಗಿದೆಯಪ್ಪ ಅಂದರೆ ಈ ಒಂದು ಅಂತರ್ಜಾಲದ ಮುಖಾಂತರ ಇಂಟರ್ನೆಟ್ಗೆ ದ್ವಾರ ಅಂದರೆ ಕ್ಷಣ ಮಾತ್ರದಲ್ಲಿ ಏನು ಮಾಡಬೇಕು ಅಂದರೆ ಅದು ಹೆಚ್ಚಿಗೆ ಖರ್ಚನ್ನು ಮಾಡದೆ, ಫಲ್ ಬರ್ ಅಂದರೆ ಕ್ಷಣ ಮಾತ್ರದಲ್ಲಿ ಅದು ಬಿನಾ ಜಾದಾ ಖರ್ಚು ಕಿಯೇ ಹುಯೆ ಅಂದರೆ ಖರ್ಚನ್ನು ಹೆಚ್ಚಿಗೆ ಮಾಡದೆ ಕೂಡ ನಾವೇನು ಮಾಡ್ಬೇಕಪ್ಪ ಇವತ್ತು ಕೋಯಿ ಬಿ ವಿಚಾರ ಹೋ ಅಂದರೆ ಯಾವುದೇ ವಿಚಾರವಾಗಿರಲಿ, ಯಾವುದೇ ಒಂದು ಚಿತ್ರವಾಗಿರಲಿ ಮತ್ತು ಯಾವುದೇ ಒಂದು ವಿಡಿಯೋ ಚಿತ್ರವಾಗಿರಲಿ ಅದು ಜಗತ್ತಿನ ಯಾವುದೇ ಒಂದು ಕೋಣೆಗೆ ಕಳಿಸ್ಬೇಕಾದ್ರೂ ಅದು ತುಂಬ ಅಸಾಧ್ಯವಾಗಿದೆ, ಅಂದರೆ ತುಂಬ ಈಸಿಯಾಗಿದೆ ಅಂತೆ. ಅಂದರೆ ನಾವು ಯಾವುದು ಬೇಕಾದ್ರನ್ನ ಕಳಿಸ್ಬೋದಂತೆ. ಮೊದಲೆಲ್ಲ ಏನಾಗಿತ್ತು ಆ ರೀತಿ ವಿಡಿಯೋಗಳನ್ನು ಕಳಿಸ್ಬೇಕಾದ್ರೆ ಅಥವಾ ಚಿತ್ರಗಳನ್ನು ಕಳಿಸ್ಬೇಕಾದ್ರೆ ತುಂಬ ಖರ್ಚಾಗ್ತಾಯಿತ್ತು ಮತ್ತು ಅತ್ಯಂತ ಸಮಯವನ್ನು ಕೂಡ ಹಿಡಿತಾ ಇತ್ತು. ಆದರೆ ಈ ಅಂತರ್ಜಾಲದ ಮುಖಾಂತರ ಇವತ್ತೇನಾಗಿದೆಪ್ಪ ಅಂದರೆ ತುಂಬ ಈಸಿಯಾಗಿದೆ ಅಂತೆ. तुम चाहो तो पूरे एक पुस्तकालय की किताबों के विषय को कम समय में कहीं भी भेज सकते हो. ನೋಡಿರಿ, ನೀವು ಒಂದು ವೇಳೆ ನೀವೇನಾದರೂ ಅಂದ್ಕೊಂಡ್ರೆ ಅಥವಾ ಇಷ್ಟಪಟ್ಟರೆ ನೀವು ಒಂದು ಗ್ರಂಥಾಲಯದಲ್ಲಿರುವಂಥ ಒಂದು ಇಡೀ ಪುಸ್ತಕವನ್ನು ಕೂಡ ನೀವು ಅದನ್ನು ಯಾವುದೇ ಒಂದು ಸ್ಥಳಕ್ಕೆ ಕೂಡ ಫೋಟೋ ಹೊಡೆದು ಕಳಿಸ್ಬೋದಂತೆ. ಅದು ಯಾವುದರಿಂದ ಸಾಧ್ಯವಾಗಿದೆಪ್ಪ ಅಂದರೆ ಇದು ಅಂತರ್ಜಾಲದ ಮುಖಾಂತರ ಇವತ್ತು ಸಾಧ್ಯವಾಗಿದೆ ಮಕ್ಕಳು ಅಂತೇಳಿ ಆ ಶಿಕ್ಷಕರು ಅವರಿಗೆ ತಿಳಿಸ್ತಾರೆ. ಇಂಟರ್ನೆಟ್ ಆಧುನಿಕ ಜೀವನ ಶೈಲಿ का महत्वपूर्ण अंग बन गया है. ನೋಡಿರಿ, ಅಂತರ್ಜಾಲ ಏನಾಗಿದೆಪ್ಪ ಅಂದರೆ ಈ ಆಧುನಿಕ ಒಂದು ಜೀವನ ಶೈಲಿಯ ಒಂದು ಮಹತ್ವಪೂರ್ಣವಾದಂಥ ಅಂಗವಾಗಿದೆ ಇವತ್ತು ಅಂತೇಳಿ ಶಿಕ್ಷಕರು ತಿಳಿಸ್ತಾರೆ. ಶಾಯದ್ इसके बिना संसार व सूचना दोनों ही क्षेत्र ठप पड़ जाते हैं. ಅವ್ರು ಮತ್ತೇನು ಹೇಳ್ತಪ್ಪ ಅಂದರೆ ಒಂದು ವೇಳೆ ಇದಿಲ್ಲದೆ ಇವತ್ತೇನಪ್ಪ ಅಂದರೆ ಸಂಚಾರ ಮತ್ತು ಸೂಚನೆ ನೀಡುವಂಥ ಒಂದು ಸಂಸ್ಥೆಗಳು ಇದಿಲ್ಲದೆ ಇದ್ರೆ ಇವತ್ತೇನಾಗಪ್ಪ ಅಂದರೆ ನಿಂತು ಹೋಗ್ತವೆ ಅಥವಾ ಹಾಳಾಗಿ ಹೋಗ್ತವೆ ಅಂಥೇಳಿ ಶಿಕ್ಷಕರು ತಿಳಿಸ್ತಾರೆ. नेहा सर इंटरनेट द्वारा और कौन सी मदद मिलती है. ಮತ್ತು ನೇಹಾ ಅನ್ನುವಂಥ ವಿದ್ಯಾರ್ಥಿನಿ ಏನು ಹೇಳ್ತಪ್ಪ ಅಂದರೆ ಗುರುಗಳೇ ಹಾಗಾದರೆ ಈ ಅಂತರ್ಜಾಲದ ಮುಖಾಂತರ ಇನ್ನೂ ಮತ್ತೆ ಯಾವ್ಯಾವ ನಾವು ಸಹಾಯವನ್ನು ಪಡ್ಕೋಬೋದು ರೀ ಅಂತೇಳಿ ತಮ್ಮ ಶಿಕ್ಷಕರಿಗೆ ಪ್ರಶ್ನೆನೇ ಮಾಡ್ತಾಳೆ. ಮದದ್ ಅಂದರೆ ಸಹಾಯ ಮಕ್ಕಳೇ, ಮದದ್ ಅಂದರೆ ಸಹಾಯ. ಈ ಒಂದು ಅಂತರ್ಜಾಲದ ಮುಖಾಂತರ ಇವತ್ತು ಮತ್ತೆ ಯಾವ್ಯಾವ ಸಹಾಯಗಳನ್ನು ಇವತ್ತು ಪಡ್ಕೊಳ್ಬೋದು ತಿಳಿಸಿದೆ ಅಂತೇಳಿ ಆ ನೇಹಾ ಅನ್ನುವಂಥ ಹುಡುಗಿ ಪ್ರಶ್ನೆ ಮಾಡ್ತಾಳೆ. ಶಿಕ್ಷಕ್ ಇಂಟರ್ನೆಟ್ ದ್ವಾರ घर बैठे बैठे ಖರೀದಾರಿ कर सकते हैं. ನೋಡ್ರಿ, ಈ ಒಂದು ಅಂತರ್ಜಾಲದ ಮುಖಾಂತರ ಗುರುಗಳು ಏನು ಹೇಳ್ತಾರಪ್ಪ ಅಂದರೆ ಈ ಅಂತರ್ಜಾಲದ ಮುಖಾಂತರ ನಾವು ಏನು ಮಾಡ್ಬೋದಪ್ಪ ಅಂದರೆ ಮನೆಯಲ್ಲೇ ಕುಳಿತು ಏನು ಮಾಡ್ಬೋದು, ಖರೀದಾರಿ ಅಂದರೆ ಹಲವಾರು ವಸ್ತುಗಳನ್ನು ನಾವು ಖರೀದಿ ಮಾಡ್ಬೋದು. ಈ ಮನೆಯಲ್ಲಿ ಕುಳಿತು ಏನು ಮಾಡ್ಬೋದಪ್ಪ ಅಂದರೆ ಈ ಅಂತರ್ಜಾಲದ ಮುಖಾಂತರ ನಾವು ಹಲವಾರು ವಸ್ತುಗಳನ್ನು ಖರೀದಿ ಮಾಡ್ಬೋದು. ಹೊರಗಡೆ ಯಾವ ಒಂದು ಅಂಗಡಿಗೆ ಕೂಡ ಹೋಗುವಂಥ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ನಾವು ಅಂತರ್ಜಾಲದ ಮುಖಾಂತರ ಮನೆಯಲ್ಲಿ ಕುಳಿತು ಹಲವಾರು ವಸ್ತುಗಳನ್ನು ಖರೀದಿ ಮಾಡಬಹುದು ಮಕ್ಕಳೇ ಅಂತೇಳಿ ಹೇಳ್ತಾರೆ. ಹಾಗೆ कोई भी ಬಿಲ್ ಭರ್ ಸಕ್ತೆ ಹೈ. ನೋಡ್ರಿ, ಈ ವಸ್ತುಗಳನ್ನು ಖರೀದಿ ಮಾಡೋದು ಅಷ್ಟೇ ಅಲ್ಲದೆ ಯಾವುದೇ ಒಂದು ಬಿಲ್ಲನ್ನು ಕೂಡ ಇವತ್ತು ನಾವು ತುಂಬಬಹುದು. ಅದು ಲೈಟ್ ಬಿಲ್ ಆಗಿರ್ಬೋದು, ನೆಲದ ಒಂದು ಬಿಲ್ ಆಗಿರ್ಬೋದು, ಗ್ಯಾಸ್ ಬಿಲ್ ಆಗಿರ್ಬೋದು, ಯಾವುದೇ ಒಂದು ಬಿಲ್ಲನ್ನು ಕೂಡ ಇವತ್ತು ನಾವು ಈ ಅಂತರ್ಜಾಲದ ಮುಖಾಂತರ ಮನೆಯಲ್ಲಿ ಕುಳಿತು ನಾವು ಇವತ್ತು ಏನು ಮಾಡ್ಬೋದು, ತುಂಬಬಹುದು ಮಕ್ಕಳೇ. इससे दुकान जाने और लाइन में घंटों खड़े रहने का समय बच सकता है. ಈ ಅಂತರ್ಜಾಲದ ಒಂದು ಸಹಾಯದಿಂದ ಏನಾಗುತ್ತಪ್ಪ ಅಂತ ಇವತ್ತು ನಾವು ಅಂಗಡಿಗೆ ಹೋಗುವಂಥ ಅವಶ್ಯಕತೆ ಬೀಳೋದಿಲ್ಲ. ಅಂದರೆ ಮನೆಯಲ್ಲೇ ಕುಳಿತು ಎಲ್ಲ ವ್ಯವಸ್ಥೆಗಳನ್ನು ಮಾಡೋದ್ರಿಂದ ಅಥವಾ ಹಲವಾರು ರೀತಿಯ ಒಂದು ವಸ್ತುಗಳನ್ನು ಖರೀದಿ ಮಾಡೋದ್ರಿಂದ ಮತ್ತು ಬಿಲ್ಲನ್ನು ತುಂಬುವುದರಿಂದ ಇದರಿಂದ ನಾವು ಅಂಗಡಿಗಳಿಗೆ ಹೋಗುವಂಥ ಅವಶ್ಯಕತೆ ಬರೋದಿಲ್ಲ. ಅದಷ್ಟೇ ಅಲ್ಲದೆ ಲೈನಿನಲ್ಲಿ ಅಥವಾ ಒಂದು ಸರದಿ ಪಾಳೆಯಲ್ಲಿ ಗಂಟೆಗಳವರೆಗೂ ಕೂಡ ನಾವು ನಿಂತಿರುವಂಥ ಒಂದು ಅವಶ್ಯಕತೆ ಉಂಟಾಗೋದಿಲ್ಲ ಮಕ್ಕಳೇ. ಇದರಿಂದ ಏನಾಗುತ್ತಪ್ಪ ಅಂದರೆ ಸಮಯ ನಮ್ಮದು ಉಳಿತಾಯ ಆಗುತ್ತೆ ಅಂತೇಳಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಮಕ್ಕಳೇ. इंटरनेट बैंकिंग द्वारा दुनिया की किसी भी जगह पर चाहे जितनी भी रकम भेज जा सकती है. ನೋಡಿರಿ, ಈ ಅಂತರ್ಜಾಲದ ಮುಖಾಂತರ ಅಥವಾ ಈ ಅಂತರ್ಜಾಲ ಬ್ಯಾಂಕಿಂಗ್ ಮುಖಾಂತರ ನಾವೇನು ಮಾಡಬೇಕು ಅಂದರೆ ಜಗತ್ತಿನ ಯಾವುದೇ ಒಂದು ಸ್ಥಳಕ್ಕೂ ಕೂಡ ನಾವು ನಮಗೆ ಎಷ್ಟು ಬೇಕಲ್ಲ ಅಂದರೆ ನಮಗೆ ಎಷ್ಟು ಅನ್ಲಿಮಿಟೆಡ್ ಅಂದರೆ ಎಷ್ಟು ಬೇಕಾದಷ್ಟು ಹಣವನ್ನು ಕೂಡ ನಾವು ಅಲ್ಲಿ ಕಳಿಸ್ಬೋದು ಅಥವಾ ಅಲ್ಲಿಂದ ನಾವು ಪಡ್ಕೊಳ್ಬೋದು ಮಕ್ಕಳೇ. ಇದೆಲ್ಲ ಯಾವುದರಿಂದ ಸಹಾಯವಾಗಿದೆಪ್ಪ ಅಂದರೆ ಇವತ್ತು ಅಂತರ್ಜಾಲದಿಂದ ಸಹಾಯವಾಗಿದೆ. ಜಗತ್ತಿನ ಯಾವುದೇ ಒಂದು ಮೂಲೆಯೂ ಕೂಡ ನಾವು ನಮಗೆ ಎಷ್ಟು ಬೇಕಲ್ಲ ಅಷ್ಟು ಹಣವನ್ನು ನಾವು ಸಂದಾಯ ಅಥವಾ ಕಳಿಸ್ಬೋದು ಅಥವಾ ಅಲ್ಲಿಂದ ನಾವು ಪಡ್ಕೊಳ್ಬಹುದು ಮಕ್ಕಳೇ ಅಂತೇಳಿ ಆ ಒಂದು ಅಂತರ್ಜಾಲದ ಒಂದು ಉಪಯೋಗವನ್ನು ತಿಳಿಸ್ತಾರೆ. ಅಜಯ್ ಅವ್ರು ನೋಡ್ರಿ, ಅಜಯ್ ಅನ್ನುವಂಥ ಹುಡುಗ ಮತ್ತೇನು ಕೇಳ್ತಾರಪ್ಪ ಅಂದರೆ ಮತ್ತೆ ಅಂತೇಳಿ ಕೇಳ್ತಾನೆ. ಅಂದರೆ ಇಲ್ಲಿಯವರು ಹೇಳುವಂಥ ಸಹಾಯ ಅಷ್ಟೇ ಅಲ್ಲದೆ ಮತ್ತೆ ಯಾವ ಸಹಾಯಗಳನ್ನು ನಾವು ಅದರಿಂದ ಪಡ್ಕೋಬೋದು ಗುರುಗಳೇ ಅಂತೇಳಿ ಅಜಯ್ ಅನ್ನುವಂಥ ಹುಡುಗ ಪ್ರಶ್ನೆನೇ ಮಾಡ್ತಾನೆ.
ಈ ಒಂದು ಚಿತ್ರವನ್ನು ನೋಡಿ ಮಕ್ಕಳೇ, ಇಲ್ಲಿ ಅಂತರ್ಜಾಲದ ಮುಖಾಂತರ ಒಂದು ಪರದೆಯಲ್ಲಿ ಒಬ್ಬ ವ್ಯಕ್ತಿಯ ಜೊತೆ ಹಲವಾರು ಜನ ಸಂಭಾಷಣೆಯನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲ ಏನಪ್ಪ ಅಂದರೆ ಯಾವುದರಿಂದ ಸಹಾಯವಾಗುತ್ತೆ ಅಂದರೆ ಈ ಅಂತರ್ಜಾಲದ ಮುಖಾಂತರ ಸಹಾಯವಾಗುತ್ತದೆ. ಅಂದರೆ ಯಾವುದೇ ಒಂದು ವಿಶ್ವದಲ್ಲಿ ಅಥವಾ ಯಾವುದೇ ಒಂದು ಜಗತ್ತಿನ ಮೂಲೆಯಲ್ಲಿ ಇರುವಂಥ ವ್ಯಕ್ತಿಯ ಜೊತೆ ಇವರು ಒಂದು ಮೂಲೆಯಲ್ಲಿ ಕುಳಿತು ಮಾಡ್ತಾರಪ್ಪ ಅಂದರೆ ಒಂದು ಸಂಭಾಷಣೆ ನಡೆಸ್ತಾ ಇದ್ದಾರೆ. ಇದರಿಂದ ನಮಗೆ ಹಣದ ಉಳಿತಾಯ ಆಗುತ್ತೆ, ಸಮಯ ಉಳಿತಾಯ ಆಗುತ್ತೆ ಮತ್ತು ಒಂದು ಪ್ರಯಾಣದ ಉಳಿತಾಯ ಕೂಡ ಇಲ್ಲಿ ಆಗುತ್ತೆ ಮಕ್ಕಳೇ. ಇದೆಲ್ಲ ಯಾವುದರಿಂದ ಸಹಾಯಪ್ಪ ಅಂದರೆ ಈ ಅಂತರ್ಜಾಲದ ಮುಖಾಂತರ ನಮಗೆ ಇವತ್ತು ಸಹಾಯವಾಗಿದೆ. ಶಿಕ್ಷಕ್ गुरुಗಳು ಏನು ಹೇಳ್ತಾರೆ ನೋಡ್ರಿ, और वीडियो कॉन्फ्रेंस द्वारा एक जगह बैठकर दुनिया के कई देशों के प्रतिनिधियों के साथ 8-10 दूरदर्शन के पर्दे पर चर्चा कर सकते हैं. ಆ ಬಿಲ್ಲನ್ನು ತುಂಬುವುದಷ್ಟೇ ಅಲ್ಲದೆ ಮತ್ತು ವಸ್ತುಗಳನ್ನು ಖರೀದಿ ಮಾಡೋದಷ್ಟೇ ಅಲ್ಲದೆ ಇವತ್ತು ನಾವು ಏನು ಮಾಡಬೇಕು ಅಂದರೆ ಮತ್ತೇನು ಮಾಡ್ಬೋದು ಅಂದರೆ ಈ ವಿಡಿಯೋ ಕಾನ್ಫರೆನ್ಸ್ ಅಂದರೆ ಒಂದು ಒಬ್ಬರ ಜೊತೆ ಇನ್ನೊಬ್ಬರ ಜೊತೆ ಒಂದು ಕನೆಕ್ಟ್ ಮಾಡಿ ಮಾತಾಡುವಂಥ ಒಂದು ಇದರ ಸಂಪರ್ಕ ನಾವು ವಿಡಿಯೋ ಕಾನ್ಫರೆನ್ಸ್ ಅಂತ ಕರಿತೀವಿ. ಈ ಒಂದು ವಿಡಿಯೋ ಕಾನ್ಫರೆನ್ಸ್ನ ಮುಖಾಂತರ ನಾವು ಏನು ಮಾಡಬೇಕು ಅಂದರೆ ಜಗತ್ತಿನಲ್ಲಿ जगह बैठकर ಅಂದರೆ ಒಂದು ಸ್ಥಳದಲ್ಲಿ ಕುಳಿತು, ಈಗ जगह बैठकर ಅಂದರೆ ಒಂದು ಜಗತ್ತಿನಲ್ಲಿ ಒಂದು ಸ್ಥಳದಲ್ಲಿ ಕುಳಿತು दुनिया के कई देशों के प्रतिनिधियों के साथ ನೋಡ್ರಿ, ಜಗತ್ತಿನ ಯಾವುದೇ ಒಂದು ಪ್ರತಿನಿಧಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ಆ ರಾಷ್ಟ್ರಪತಿ ಜೊತೆ ನಾವೇನು ಮಾಡ್ಬೋದು के साथ 8-10 दूरदर्शन के पर्दे पर 8-10 ದೂರದರ್ಶನದ ಒಂದು ಪರದೆ ಮುಖಾಂತರ ನಾವೇನು ಮಾಡ್ಬೋದು ಅವ್ರ ಜೊತೆ ಚರ್ಚೆಯನ್ನು ಮಾಡ್ಬೋದು ಅಥವಾ ಅವ್ರ ಜೊತೆ ನಾವು ಮಾತಾಡ್ಬೋದು. ನೋಡಿರಿ, ಒಂದೇ ಜಾಗದಲ್ಲಿ ಕೂತು ಏನು ಮಾಡ್ಬೋದು ನಾವು ಜಗತ್ತಿನ ಯಾವುದೇ ಒಬ್ಬ ಪ್ರಧಾನಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಅವ್ರ ಜೊತೆ ನಾವು 8-10 ದೂರದರ್ಶನಗಳ ಪರದೆ ಮೇಲೆ ಏನು ಮಾಡ್ಬೋದು ಅವ್ರ ಜೊತೆ ನಾವು ಚರ್ಚೆನ ಮಾಡ್ಬೋದು ಅಥವಾ ಅವ್ರ ಜೊತೆ ನಮ್ಮ ಒಂದು ಅನಿಸಿಕೆಗಳನ್ನು ಹಂಚ್ಕೊಳ್ಬೋದು ಮಕ್ಕಳೇ ಅಂತೇಳಿ ಹೇಳ್ತಾರೆ. एक ही कमरे में बैठकर विभिन्न देशों में रहने वाले लोगों के साथ विचार विनिमय कर सकते हैं. ನೋಡಿರಿ, ನಾವು ಒಂದೇ ಒಂದು ಕೋಣೆಯಲ್ಲಿ ಕುಳಿತು ಏನು ಮಾಡ್ಬೋದಪ್ಪ ಅಂದರೆ ಹಲವಾರು ಅಥವಾ ವಿಭಿನ್ನ ದೇಶ ಅಂದರೆ ಹಲವಾರು ದೇಶಗಳಲ್ಲಿ ಇರುವಂಥ ಜನರ ಜೊತೆ ನಾವು ಏನು ಮಾಡ್ಬೋದು ನಮ್ಮಲ್ಲಿರುವ ಒಂದು ವಿಚಾರಗಳನ್ನು ನಾವು ವಿನಿಮಯ ಮಾಡ್ಕೊಳ್ಬೋದು ಅಥವಾ ಹಂಚ್ಕೊಳ್ಬೋದು. ಅದು ಯಾವುದ್ರ ಜೊತೆ ಈ ಅಂತರ್ಜಾಲದ ಮುಖಾಂತರ ಒಂದೇ ಕೋಣೆಯಲ್ಲಿ ಕುಳಿತು ಏನು ಮಾಡ್ಬೋದಪ್ಪ ಅಂದರೆ ಇವತ್ತು ನಾವು ವಿಭಿನ್ನ ದೇಶಗಳಲ್ಲಿ ಇರುವಂಥ ಜನರ ಜೊತೆ ನಮ್ಮ ಒಂದು ಅಭಿಪ್ರಾಯಗಳನ್ನು, ವಿಚಾರಗಳನ್ನು ಇವತ್ತು ಹಂಚ್ಕೊಳ್ಬೋದು. ಅದು ಯಾವುದರ ಸಹಾಯದಿಂದಪ್ಪ ಅಂದರೆ ಈ ಅಂತರ್ಜಾಲದ ಮುಖಾಂತರ ಅಂತೇಳಿ ಮಕ್ಕಳಿಗೆ ಆ ಅಂತರ್ಜಾಲದ ಉಪಯೋಗಗಳನ್ನು ಇನ್ನೂ ತಿಳಿಸ್ತಾ ಹೋಗ್ತಾರೆ ಮಕ್ಕಳೇ. अंजलि, सर क्या इंटरनेट की सहायता से बेरोजगारी को मिटा सकते हैं? ಅಂಜಲಿ ಅನ್ನುವಂಥ ಹುಡುಗಿ ಮತ್ತೇನು ಪ್ರಶ್ನೆ ಮಾಡ್ತಾರಪ್ಪ ಅಂದರೆ, ಗುರುಗಳೇ ಇಷ್ಟೆಲ್ಲ ಉಪಯೋಗಗಳನ್ನು ನೀವು ಅಂತರ್ಜಾಲದ ಬಗ್ಗೆ ತಿಳಿಸ್ಕೊಟ್ರಿ, ಹಾಗಾದರೆ ನಮ್ಮ ದೇಶದಲ್ಲಿ ತಾಂಡವಾಡುವಂಥ ಒಂದು ಈ ನಿರುದ್ಯೋಗವನ್ನು ಕೂಡ ತೊಲಗಿಸ್ಬೋದೇನ್ರಿ ಅಂತೇಳಿ ಆ ಮಗು ನಿರುದ್ಯೋಗದ ಬಗ್ಗೆ ಕೂಡ ಅವರು ಪ್ರಶ್ನೆ ಮಾಡ್ತಾರೆ. ನೋಡಿರಿ, ಈ ಅಂತರ್ಜಾಲದ ಮುಖಾಂತರ ಇಷ್ಟೆಲ್ಲ ಉಪಯೋಗ ಇದಾವೆ ಅಂದರೆ ಈ ನಮ್ಮ ಭಾರತದಲ್ಲಿ ಮೆರೆಯುತ್ತಿರುವಂಥ ಒಂದು ಈ ನಿರುದ್ಯೋಗ ಅನ್ನುವಂಥದ್ದನ್ನು ಇವತ್ತು ಅದು ತೊಲಗಿಸ್ಬೋದೇನ್ರಿ ಈ ಅಂತರ್ಜಾಲ ಅಂತೇಳಿ ಆ ಮಗು ಪ್ರಶ್ನೆ ಮಾಡ್ತದೆ. ಶಿಕ್ಷಕ, ಹಾಂ ಜರೂರ್, ಭಾರತ ಮೇ IT इंफॉर्मेशन टेक्नोलॉजी और ITES इंफॉर्मेशन टेक्नोलॉजी एनेबल्ड सर्विसेस ಸಂಸ್ಥಾओं का प्रवेश इंटरनेट से संभव हुआ है. ನೋಡಿರಿ, ಹೌದ್ರಿ, ಅದಕ್ಕಾಗಂಗಿಲ್ಲ, ಅದು ತುಂಬ ಅವಶ್ಯಕವಾಗಿದೆ, ಅದು ತುಂಬ ಸಹಾಯ ಮಾಡುತ್ತದೆ, ಅದು ನಮ್ಮ ಈ ಒಂದು ಭಾರತದಲ್ಲಿ ತಾಂಡವರುವಂಥ ಒಂದು ನಿರುದ್ಯೋಗವನ್ನು ಕೂಡ ಅದು ತೊಲಗಿಸಬಹುದು ಅಂತೇಳಿ ಆ ಒಂದು ನಿರುದ್ಯೋಗದ ಒಂದು ಮಾಹಿತಿಯನ್ನು ಅವರು ಕೊಡಲಿಕ್ಕೆ ಪ್ರಾರಂಭಿಸ್ತಾರೆ ಮಕ್ಕಳೇ. ಹಾಂ ಜರೂರ್, ಹಾಂ ಅವಶ್ಯಕವಾಗಿ ಅಂತ ಹೇಳ್ತಾರೆ ಅವರು ಶಿಕ್ಷಕರು. ಹೌದು, ತೊಲಗಿಸ್ಬೋದಲ್ಲ, ಈ ಅಂತರ್ಜಾಲ ಅದನ್ನು ತೊಲಗಿಸ್ಬೋದಲ್ಲ ಅಂತೇಳಿ ಹೇಳ್ತಾರೆ. ಭಾರತ ಮೇ IT, ನೋಡಿರಿ, ಭಾರತದಲ್ಲಿ IT ಮತ್ತು ITS ಸಂಸ್ಥೆಗಳ ಒಂದು ಪ್ರವೇಶ ಏನಾಗಿದೆಪ್ಪ ಅಂದರೆ ಇವತ್ತು ಈ ಅಂತರ್ಜಾಲದ ಮುಖಾಂತರ ತುಂಬ ಸುಲಭವಾಗಿದೆ. ಒಂದು ಸಂಸ್ಥೆಗಳಲ್ಲಿ ನಾವು ಈ ಅಂತರ್ಜಾಲ ಮುಖಾಂತರ ತುಂಬ ಸುಲಭವಾಗಿ ಸೇರ್ಪಡೆಗೊಳ್ಬೋದು ಅಥವಾ ಸೇರ್ಕೋಬೋದು. इनसे अनगिनत लोगों को रोजगार मिला है और सिर्फ हमारे देश में ही नहीं कई देशों की आर्थिक स्थिति में भी सुधार हुआ है. ನೋಡಿರಿ, ಈ ಅಂತರ್ಜಾಲದಿಂದ ನಾವೇನು ಮಾಡಬೇಕು ಅಂದರೆ ಈ ಬೆಳವಣಿಗೆ ಹೊಂದಿರುವಂಥ ಅಥವಾ ನಮ್ಮ ದೇಶದಲ್ಲಿ ಸ್ಥಾಪನೆ ಆಗಿರುವಂಥ ಈ ಕಂಪ್ನಿಗಳಲ್ಲಿ ಏನು ಮಾಡಬೇಕು ಅಂದರೆ ಸಂಖ್ಯೆ ಇಲ್ಲದಷ್ಟು ಅನ್ಲಿಗಿಂತಂದರೆ ಸಂಖ್ಯೆ ಇಲ್ಲದಷ್ಟು ಅಥವಾ ಎಣಿಸಲಾರದಷ್ಟು ಜನ ಏನು ಮಾಡಿದಾರಪ್ಪ ಅಂದರೆ ಆ ಜನಕ್ಕೆ ಏನಾಗಿದೆ ಇವತ್ತು ಉದ್ಯೋಗ ಸಿಗ್ತಾ ಇದೆ. ಯಾವುದ್ರ ಮುಖಾಂತರಪ್ಪ ಅಂದರೆ ಈ ಅಂತರ್ಜಾಲದ ಮುಖಾಂತರ. ಮೊದಲೆಲ್ಲ ಏನಾಗ್ತಾ ಇತ್ತಪ್ಪ ಅಂದರೆ ಆ ಸಂಸ್ಥೆಗಳು ಎಲ್ಲಿದ್ದಾವೆ, ಅವುಗಳ ಪ್ರವೇಶಾತಿ ಹೇಗೆ, ಅಲ್ಲಿ ಯಾರ್ಯಾರನ್ನ ನಾವು ಸೇರ್ಕೋಬೋದು ಅನ್ನುವಂಥ ಮಾಹಿತಿ ಸಿಗ್ತಾ ಇರಲಿಲ್ಲ. ಆದರೆ ಇವತ್ತು ನಾವು ಅಂತರ್ಜಾಲದ ಮುಖಾಂತರ ಸರ್ಚ್ ಮಾಡಿ ಅಲ್ಲಿ ಆ ಒಂದು ಮಾಹಿತಿ ಬಗ್ಗೆ ನಾವು ತಿಳ್ಕೊಂಡಾಗ ಏನಾಗುತ್ತಪ್ಪ ಅಂದರೆ ಇಷ್ಟು ಕಲಿತಂಥ ಮಕ್ಕಳು ಅಥವಾ ಇಷ್ಟು ವಿದ್ಯಾರ್ಥಿಯನ್ನು ಪಡೆದಂಥ ಮಕ್ಕಳು ಇಲ್ಲಿ ಸೇರ್ಕೋಬೋದು ಅನ್ನುವಂಥ ಮಾಹಿತಿ ಈ ಅಂತರ್ಜಾಲದ ಮುಖಾಂತರ ಸಿಗೋದ್ರಿಂದ ಇವತ್ತು ಏನಾಗ್ತದಪ್ಪ ಅಂದರೆ ಆ ವಿದ್ಯಾರ್ಥಿಯನ್ನು ಪಡೆದ ಮಕ್ಕಳು ಆ ಒಂದು ಸಂಸ್ಥೆಯಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಈ ರೀತಿ ಏನಪ್ಪ ಅಂದರೆ ಸಂಖ್ಯೆ ಇಲ್ಲದಷ್ಟು ಅಥವಾ ಎಣಿಸಲಾರದಷ್ಟು ಜನ ಇವತ್ತು ಏನು ಮಾಡಿದ್ದಾರೆ ಈ ಅಂತರ್ಜಾಲದ ಮುಖಾಂತರ ಈ ಸಂಸ್ಥೆಗಳಲ್ಲಿ ಉದ್ಯೋಗವನ್ನು ಪಡಿತಾ ಇದ್ದಾರೆ. ಸಿರ್ಫ್ ಹಮಾರೆ ದೇಶ ಮೇ ಹಿ ನಹಿ ಕೈ ದೇಶೋ ಕಿ ಆರ್ಥಿಕ ಸ್ಥಿತಿ ಮೇ ಬಿ ಸುಧಾರ ಹುವಾ ಹೈ. ನೋಡಿರಿ, ಈ ಒಂದು ಅಂತರ್ಜಾಲದಿಂದ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಸುಧಾರಣೆ ಆಗೋದಷ್ಟೇ ಅಲ್ಲ, ಏನಪ್ಪ ಅಂದರೆ ಹಲವಾರು ದೇಶಗಳಲ್ಲಿ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿರುವಂಥ ದೇಶಗಳ ಒಂದು ಆರ್ಥಿಕ ಸ್ಥಿತಿ ಕೂಡ ಇವತ್ತು ಸುಧಾರಣೆಗೊಂಡಿದೆ. ಅದು ಯಾವುದರಿಂದಪ್ಪ ಅಂದರೆ ಈ ಅಂತರ್ಜಾಲದ ಮುಖಾಂತರ ಮಕ್ಕಳೇ ಅಂತೇಳಿ ಆ ಅಂತರ್ಜಾಲದ ಉಪಯೋಗಗಳ ಬಗ್ಗೆ ಸವಿಸ್ತಾರವಾಗಿ ಶಿಕ್ಷಕರು ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳೇ.
आमोद सर मैंने सोशल नेटवर्किंग शब्द कहीं पढ़ा था इसका अर्थ क्या है ಆಮೋದ್ ಅನ್ನುವಂಥ ಮಗು ಏನು ಪ್ರಶ್ನೆ ಮಾಡ್ತಪ್ಪ ಅಂದರೆ ಗುರುಗಳೇ ನಾನು ಸೋಷಿಯಲ್ ನೆಟ್ವರ್ಕಿಂಗ್ ಅನ್ನುವಂಥ ಶಬ್ದವನ್ನು ಎಲ್ಲೋ ಓದಿದ್ದೇನೆ ಮಕ್ಕಳುಗಳೇ ನಾನು ಏನು ಮಾಡಿದ್ದಪ್ಪ ಅಂದರೆ ಸೋಷಿಯಲ್ ನೆಟ್ವರ್ಕಿಂಗ್ ಅನ್ನುವಂಥ ಶಬ್ದವನ್ನು ಎಲ್ಲೋ ಓದಾಗಿದೆ ಹಾಗಾದರೆ ಹಿಂಗೆ ಅಂದರೆ ಏನು ಇದರ ಅರ್ಥ ಏನು ಅಂಥೇಳಿ ಅರ್ಥವನ್ನು ಕೇಳಲಿಕ್ಕೆ ಮಗು ಪ್ರಯತ್ನಿಸ್ತದೆ ಶಿಕ್ಷಕ ಗುರುಗಳು ಸೋಷಿಯಲ್ ನೆಟ್ವರ್ಕಿಂಗ್ ಏಕ ಕ್ರಾಂತಿಕಾರಿ ಖೋಜ್ ಹೈ ನೋಡ್ರಿ ಸೋಷಿಯಲ್ ನೆಟ್ವರ್ಕಿಂಗ್ ಅಂದರೆ ಏನಪ್ಪ ಅಂದರೆ ಇದೊಂದು ಕ್ರಾಂತಿಕಾರಿ ಶೋಧನೆಯಾಗಿದೆ ಅಥವಾ ಅನ್ವೇಷಣೆಯಾಗಿದೆ ಇದರಿಂದ ಹಲವಾರು ರೀತಿಯ ಕ್ರಾಂತಿಗಳು ನಡೆದಿದ್ದಾವೆ ಮಕ್ಕಳೇ ಅದು ಯಾವುದ್ರಲ್ಲಿ ಅಂದರೆ ಅಂತರ್ಜಾಲದಲ್ಲಿ ಹಲವಾರು ರೀತಿಯ ಕ್ರಾಂತಿಗಳು ನಡೆದಿದ್ದಾವೆ इसने दुनिया भर के लोगों को एक जगह पर ला खड़ा कर दिया है ನೋಡ್ರಿ ಆ ಒಂದು ಸೋಷಿಯಲ್ ನೆಟ್ವರ್ಕಿಂಗ್ ಇವತ್ತು ಏನು ಮಾಡ್ತಪ್ಪ ಅಂದರೆ ಜಗತ್ತಿನಲ್ಲಿ ಇರುವಂಥ ಎಲ್ಲ ಜನರನ್ನು ಏನು ಮಾಡ್ತಪ್ಪ ಅಂದರೆ ಒಂದು ಜಾಗದಲ್ಲಿ ತಂದು ನಿಲ್ಲಿಸಿದೆ ಅಂದರೆ ಎಲ್ಲರೂ ಕೂಡ ಒಂದು ಸಮೂಹದ ರೀತಿಯಲ್ಲಿ ಏನು ಮಾಡಿದೆ ಇವತ್ತು ತಂದು ನಿಲ್ಲಿಸಿದೆ ಅಂಥೇಳಿ ಹೇಳ್ತಾ ಇದೆ ಅದು ಸೋಷಿಯಲ್ ನೆಟ್ವರ್ಕಿಂಗ್ ಅಂದರೆ ಏನು ನೋಡ್ರಿ ಸೋಷಿಯಲ್ ನೆಟ್ವರ್ಕಿಂಗ್ ಕೆ ಕೈ ಸೈಟ್ಸ್ ಹೈ ನೋಡ್ರಿ ಆ ಸೋಷಿಯಲ್ ನೆಟ್ವರ್ಕಿಂಗ್ನ ಹಲವಾರು ಸೈಟ್ಸ್ಗಳು ಇವತ್ತು ಲಭ್ಯವಿದ್ದಾವೆ ಮಕ್ಕಳೇ ನಾವು ಯಾವ ಅಂತ ನೋಡ್ರಿ ಜೈಸೆ ಯಾವ ಅಂದರೆ ಫೇಸ್ಬುಕ್ ಆರ್ಕುಟ್ ಟ್ವಿಟರ್ ಲಿಂಕ್ಡ್ಇನ್ ಆದಿ ನೋಡ್ರಿ ಆ ಒಂದು ಕಾಲದಲ್ಲಿರುವಂಥ ಒಂದು ಸೋಷಿಯಲ್ ನೆಟ್ವರ್ಕ್ ಯಾವಪ್ಪ ಅಂದರೆ ಫೇಸ್ಬುಕ್ ಆಗಿರ್ಬೋದು ಆರ್ಕುಟ್ ಆಗಿರ್ಬೋದು ಟ್ವಿಟರ್ ಆಗಿರ್ಬೋದು ಮತ್ತು ಲಿಂಕ್ಡ್ಇನ್ ಇವತ್ತು ನಾವು ವಾಟ್ಸಪ್ಪನ್ನು ಕೂಡ ಇವತ್ತು ನೋಡ್ಬೋದು ವಾಟ್ಸಪ್ ಕೂಡ ಏನಿದು ಇದೊಂದು ಕೂಡ ಸೋಷಿಯಲ್ ನೆಟ್ವರ್ಕಿಂಗ್ ಅಂದರೆ ಹಲವಾರು ಒಂದು ಜನರನ್ನು ಒಂದು ಸ್ಥಳದಲ್ಲಿ ನಿಲ್ಲಿಸುವಂಥ ಒಂದು ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ ಇವೆಲ್ಲ ಏನಪ್ಪ ಅಂದರೆ ಇವೆಲ್ಲ सोशल नेटवर्किंग ಒಂದು ಸೈಟ್ಸ್ಗಳು इन साइटों के कारण देश विदेश के लोगों की रह सहन वेशभूषा खान पान के अलावा संस्कृति कला आदि का प्रभाव शीघ्र हमारे समाज पर पड़ रहा है ನೋಡ್ರಿ ಈ ಸೈಟ್ಗಳ ಒಂದು ಕಾರಣದಿಂದ ಈ ಸೈಟ್ಗೆ ಕಾರಣ ಅಂದರೆ ಈ ಸೈಟ್ಗಳ ಒಂದು ಕಾರಣದಿಂದ ದೇಶ ವಿದೇಶದಲ್ಲಿ ಇರುವಂಥ ಜನರ ಒಂದು ರಹನ್ ಸಹನ್ ಅಂದರೆ ಇರುವಂಥ ಒಂದು ಪದ್ಧತಿ ಅವರು ನಡೆದುಕೊಳ್ಳುವಂಥ ಸಂಸ್ಕೃತಿ ಮತ್ತು ವೇಷಭೂಷ ಅಂದರೆ ಅವರು ತೊಡುವಂಥ ವೇಷಗಳನ್ನು ಮತ್ತು ಅವರು ಆಡುವಂಥ ಭಾಷೆಗಳು ಖಾನ್ ಪಾನ್ ಅಂದರೆ ಅವರು ತಿನ್ನುವಂಥದ್ದು ಮತ್ತು ಕುಡಿಯುವಂಥದ್ದು ಖಾನಪಾನ್ ಅಂದರೆ ಕುಡಿಯುವಂಥದ್ದು ಮತ್ತು ತಿನ್ನುವಂಥದ್ದು ಕೆ ಹಲವಾ ಇದರ ಒಂದು ಜೊತೆಗೆ ಏನಪ್ಪ ಅಂದರೆ ಅಲ್ಲಿರುವಂಥ ಒಂದು ಸಂಸ್ಕೃತಿ ಮತ್ತು ಕಲೆ ಆದಿಗಳ ಇತ್ಯಾದಿಗಳ ಒಂದು ಪ್ರಭಾವ ಏನಾಗಿತ್ತಪ್ಪ ಅಂದರೆ ಶೀಘ್ರಗತಿಯಲ್ಲಿ ನಮ್ಮ ದೇಶದ ಒಂದು ಸಮಾಜದ ಮೇಲೆ ಬೀಳ್ತಾ ಇದೆ ಇದು ಯಾವುದರಿಂದಪ್ಪ ಅಂದರೆ ಒಂದು ಸೋಷಿಯಲ್ ಸೈಟಿನ ಮುಖಾಂತರ ಫೇಸ್ಬುಕ್ಕನ್ನು ನೋಡಿ ನಾವೇನು ಮಾಡ್ತೀವಿ ಇವತ್ತು ಆ ಜನರ ಒಂದು ವೇಷಭೂಷಣಗಳನ್ನ ತೊಡಲಿಕ್ಕೆ ಪ್ರಾರಂಭಿಸ್ತೀವಿ ಆ ಜನರನ್ನು ನೋಡಿ ನಾವು ಹಲವಾರು ರೀತಿಯ ವೇಷಭೂಷಣಗಳನ್ನ ಧರಿಸಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅವ್ರದಂತೆ ನಾವು ಏನು ಮಾಡ್ತೀವಿ ಇವತ್ತು ಇಂಗ್ಲೀಷ್ ಭಾಷೆಯನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅವರಂತೆ ನಾವು ಇವತ್ತು ಕೂಡ ಡ್ಯಾನ್ಸ್ಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ ಅವರಂತೆ ನಾವು ಇವತ್ತು ಕೂಡ ಏನು ಮಾಡ್ತಾ ಇದ್ದೀವಿ ಹಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದೀವಿ ಇದೆಲ್ಲ ಯಾವುದರಿಂದಪ್ಪ ಅಂದರೆ ಈ ಅಂತರ್ಜಾಲದಲ್ಲಿ ಬರುವಂಥ ಹಲವಾರು ರೀತಿಯ ಸೋಷಿಯಲ್ ನೆಟ್ವರ್ಕಿಂಗ್ನ ಸಹಾಯದಿಂದ ಈ ರೀತಿ ಆ ಶಿಕ್ಷಕರು ಏನು ಮಾಡ್ತಾರಪ್ಪ ಅಂದರೆ ಈ ಸೋಷಿಯಲ್ ನೆಟ್ವರ್ಕಿಂಗ್ ಅನ್ನುವಂಥ ಶಬ್ದದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಡ್ತಾರೆ बच्चों इतना ही नहीं भारत जैसे प्रगतिशील राष्ट्र ई गवर्नेंस द्वारा बदलाव लाने की कोशिश कर रहे हैं ನೋಡ್ರಿ ಮಕ್ಕಳೇ ಇಷ್ಟೇ ಅಲ್ಲ ನಾವು ಅಂತರ್ಜಾಲದ ಉಪಯೋಗ ಇಷ್ಟೇ ಅಲ್ಲ ಇತರ ಹಿ ನಹಿ ಅಂದರೆ ಇಷ್ಟೇ ಅಲ್ಲ ಭಾರತ ಜೈಸೆ ಪ್ರಗತಿಶೀಲ ರಾಷ್ಟ್ರ ಅಂದರೆ ಭಾರತದಂಥ ಪ್ರಗತಿಯನ್ನು ಹೊಂದಿರುವಂಥ ರಾಷ್ಟ್ರ ಏನು ಮಾಡ್ತಾ ಇದ್ದಪ್ಪ ಅಂದರೆ ಇವತ್ತು ಈ ಗವರ್ನೆನ್ಸ್ ಮುಖಾಂತರ ಏನು ಮಾಡ್ತಾ ಇದ್ದಪ್ಪ ಅಂದರೆ ಬದಲಾವಣೆ ತರಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದೆ ಈ ಗವರ್ನೆನ್ಸ್ ಅಂದರೆ ಈ ಪ್ರಶಾಸನ ಮತ್ತು ಈ ಶಾಸನ ಅಂದರೆ ಇಂಟರ್ನೆಟ್ ಮುಖಾಂತರ ಎಲ್ಲವನ್ನು ಶಾಸನವನ್ನು ಜಾರಿಗೆ ತರುವುದು ಅದರ ಮುಖಾಂತರ ಇವತ್ತು ಏನು ಮಾಡ್ತಾ ಇದ್ದಪ್ಪ ಅಂದರೆ ನಮ್ಮ ಭಾರತ ಹಲವಾರು ರೀತಿಯ ಒಂದು ಬದಲಾವಣೆಗಳು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಕೋಶಿಶ್ ಅಂದರೆ ಪ್ರಯತ್ನವನ್ನು ಮಾಡ್ತಾ ಇದೆ ರಜತ್ ಈ ಗವರ್ನೆನ್ಸ್ ಕ್ಯಾ ಹೋತಾ ಹೈ ಸರ್ ನೋಡ್ರಿ ರಜತ್ ಆ ಮಗು ಈ ಗವರ್ನೆನ್ಸ್ ಅನ್ನುವಂಥ ಶಬ್ದವನ್ನು ತಿಳಿದೇ ಇರುವುದರಿಂದ ಅವರು ತಮ್ಮ ಶಿಕ್ಷಕನಿಗೆ ಪ್ರಶ್ನೆ ಮಾಡ್ತಾರೆ ಶಿಕ್ಷಕ ಈ ಗವರ್ನೆನ್ಸ್ ದ್ವಾರ ಸರ್ಕಾರ के सभी कामकाज का विवरण अभिलेख सरकारी आदेश आदि को यथावत लोगों को सूचित किया जाता है ನೋಡ್ರಿ ಈ ಗವರ್ನೆನ್ಸ್ ಅಂದರೆ ಏನು ಅನ್ನುವಂಥದ್ದನ್ನು ಹೇಳ್ತಾರೆ ನೋಡ್ರಿ ಈ ಗವರ್ನೆನ್ಸ್ ದ್ವಾರ ಅಂದರೆ ಈ ಗವರ್ನೆನ್ಸ್ ಮುಖಾಂತರ ಏನು ಮಾಡ್ತಾರಪ್ಪ ಅಂದರೆ ಸರ್ಕಾರಕ್ಕೆ ಸಭಿ ಅಂದರೆ ಸರ್ಕಾರದ ಎಲ್ಲ ಒಂದು ಕೆಲಸ ಕಾರ್ಯಗಳ ಒಂದು ವಿವರಣೆಯನ್ನು ಮತ್ತು ಅಭಿಲೇಖ ಅಂದರೆ ಬರವಣಿಗೆಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಸರ್ಕಾರಿ ಒಂದು ಆದೇಶಗಳನ್ನು ಇತ್ಯಾದಿಗಳನ್ನು ಕೂಡ ಏನು ಮಾಡ್ತಾರಪ್ಪ ಅಂದರೆ ಯಥಾವತ್ ಅಂದರೆ ಇದ್ದಕ್ಕಿದ್ದಂಗೆ ಜನರಿಗೆ ಏನು ಮಾಡ್ತಾರಪ್ಪ ಅಂದರೆ ಸೂಚನೆಯನ್ನು ಕೊಡಲಿಕ್ಕೆ ಈ ಒಂದು ಈ ಗವರ್ನೆನ್ಸನ್ನು ಬಳಸ್ತಾರೆ ಮೊದಲೆಲ್ಲ ಏನು ಮಾಡ್ತಾಯಿದ್ರಪ್ಪ ಅಂದರೆ ಹಾಳೆಗಳ ಮುಖಾಂತರ ಬರವಣಿಗೆ ಮುಖಾಂತರ ಏನು ಮಾಡ್ತಾಯಿದ್ರು ಹಲವಾರು ಒಂದು ಸಮಯದ ಅಭಾವದ ಇರ್ತಾ ಇತ್ತು ಆದರೂ ಕೂಡ ಏನು ಮಾಡ್ತಾಯಿದ್ರು ಅದನ್ನು ಜನರಿಗೆ ತಲುಪಿಸ್ತಾ ಇದ್ರು ಇದರಿಂದ ಏನಾಗ್ತಾಯಿತ್ತು ಸಮಯ ಅಪವ್ಯಯ ಆಗ್ತಾಯಿತ್ತು ಆದರೆ ಇವತ್ತು ಯಾವ ರೀತಿ ಒಂದು ಪ್ರಿಂಟ್ ಇರುತ್ತಲ್ಲ ಅದೇ ರೀತಿ ಒಂದು PDF ಮುಖಾಂತರ ಮಾಡ್ತಾರಪ್ಪ ಅಂದರೆ ಜನರಿಗೆ ಇವತ್ತು ಈ ಗವರ್ನೆನ್ಸ್ ಅಥವಾ ಇಂಟರ್ನೆಟ್ ಮುಖಾಂತರ ಜನರಿಗೆ ತತ್ಕ್ಷಣ ತಲುಪಿಸ್ತಾರೆ ಇದರಿಂದ ಮಾಹಿತಿ ಬೇಗ ಅತಿ ಶೀಘ್ರದಲ್ಲಿ ಜನರಿಗೆ ತಲುಪ್ತಾ ಇದೆ ಮಕ್ಕಳೇ
ಈ ರೀತಿ ಅವರು ಈ ಗವರ್ನೆನ್ಸ್ ಬಗ್ಗೆ ತಿಳಿಸ್ಕೊಡ್ತಾರೆ. ಆದೇಶ ಆದಿ ಕೋ ಯಥಾವತ್ ಲೋಗೋಕ್ಕೂ ಸೂಚಿತ ಕಿಯಾ ಜಾತಾ ಹೈ, ಅಂದರೆ ಯಥಾವತ್ ಅಂದರೆ ಹೇಗಿತ್ತೋ ಅದೇ ರೀತಿ ಅದೇ ಮಾದರಿಯಲ್ಲಿ ಏನು ಮಾಡ್ತಪ್ಪ ಅಂದರೆ ಜನರಿಗೆ ಕಳಿಸೋದ್ರ ಮುಖಾಂತರ ಅವರಿಗೆ ಸೂಚನೆಯನ್ನು ನೀಡಲಾಗ್ತದೆ. ಇಸ್ಸೆ ಪ್ರಶಾಸನ ಪಾರದರ್ಶಿ ಬನ್ ಸಕ್ತಾ ಹೈ, ಇದರಿಂದ ಏನಪ್ಪ ಅಂದರೆ ಶಾಸನ ಪಾರದರ್ಶಿ ಅಂದರೆ ಜನರಿಗೆ ಬೇಗ ತಲುಪುವಂಥ ಒಂದು ಕಾರ್ಯ ಆಗ್ತಾ ಇದೆ ಮಕ್ಕಳು ಅಂತೇಳಿ ಲೇಖಕರು ತಿಳಿಸ್ತಾ ಇದ್ದಾರೆ. ಪಾರದರ್ಶಿ ಅಂದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪಾರದರ್ಶಿ ಅಂದರೆ ಏನಪ್ಪ ಅಂದರೆ ಜನರಿಗೆ ಇದ್ದಕ್ಕಿದ್ದ ಹಾಗೆ ಅಥವಾ ಸ್ಪಷ್ಟವಾಗಿ ಅವರಿಗೆ ಗೊತ್ತಾಗುತ್ತೆ ಅನ್ನೋಂಥೇಳಿ ಶಿಕ್ಷಕರು ಮಾಹಿತಿಯನ್ನು ಕೊಡ್ತಾರೆ. आदेश सर तब तो इंटरनेट समाज के लिए एक बहुत बड़ा वरदान साबित हुआ. ಆದೇಶ ಅನ್ನುವಂಥ ಮಗು ಏನು ಕೇಳ್ದಪ್ಪ ಅಂದರೆ, ಹಾಗಾದರೆ ಗುರುಗಳೇ, ಹಾಗಾದರೆ ಈ ಅಂತರ್ಜಾಲ ಏನಪ್ಪ ಅಂದರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ವರದಾನ ಅಂತೇಳಿ ಇವತ್ತು ನೀವು ಏನು ಮಾಡಿದ್ರಿ, ಸಾಬೀತನ್ನು ಮಾಡಿದ್ರಿ ಅಂತ ತೋರಿಸಿಕೊಟ್ರಿ ಗುರುಗಳೇ ಅಂತೇಳಿ ಆ ಮಗು ಶಿಕ್ಷಕರಿಗೆ ಕೇಳುತ್ತೆ. शिक्षक इंटरनेट सचमुच एक वरदान है, उससे जीवन के हर क्षेत्र में अपना कमाल दिखाया है. ಗುರುಗಳು ಮತ್ತೇನು ಹೇಳ್ತಪ್ಪ ಅಂದರೆ, ಇಂಟರ್ನೆಟ್ ಸಚ್ಮುಚ್ एक वरदान है, ಅಂತರ್ಜಾಲ ನಿಜವಾಗ್ಲೂ ಏನಪ್ಪ ಅಂದರೆ ಇವತ್ತು ದೇವರು ನೀಡಿದಂಥ ಒಂದು ವರದಾನವೇ ಆಗಿದೆ. ಉಸ್ನೆ ಜೀವನಕ್ಕೆ ಹರ್ ಕ್ಷೇತ್ರ ಮೇ ಅಪನಾ ಕಮಾಲ್ ದಿಖಾಯ ಹೈ. ನೋಡ್ರಿ, ಆ ಒಂದು ಅಂತರ್ಜಾಲ ಇವತ್ತು ಏನು ಮಾಡ್ತಾರಪ್ಪ ಅಂದರೆ ಪ್ರತಿಯೊಂದು ಜೀವನದಲ್ಲೂ ಅಥವಾ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ತನ್ನ ಅಥವಾ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ತನ್ನ ಒಂದು ಅದ್ಭುತವನ್ನು ತೋರಿಸ್ತಾ ಇದೆ. ತನ್ನ ಒಂದು ಅದ್ಭುತವನ್ನು ಅಥವಾ ಅಂತರ್ಜಾಲ ಇವತ್ತು ಎಲ್ಲ ತೋರಿಸ್ತಾ ಇದೆ ಮಕ್ಕಳು ಅಂತೇಳಿ ತಿಳಿಸ್ತಾರೆ. ಜೈಸೆ ಚಿಕಿತ್ಸಾ, ಕೃಷಿ, ಅಂತರಿಕ್ಷ ಜ್ಞಾನ, ವಿಜ್ಞಾನ, ಶಿಕ್ಷಾ ಆದಿ. ಅದು ಯಾವ ಒಂದು ಕ್ಷೇತ್ರದಲ್ಲಿ ತನ್ನ ಒಂದು ಅದ್ಭುತವನ್ನು ತೋರಿಸ್ತಾ ಇದೆಯಪ್ಪ ಅಂದರೆ ಯಾವ್ಯಾವ ಅಂದರೆ ಚಿಕಿತ್ಸಾ ಕ್ಷೇತ್ರದಲ್ಲಿ, ಅಂದರೆ ಚಿಕಿತ್ಸೆ ಅಂದರೆ ಆಸ್ಪತ್ರೆಗಳಲ್ಲಿ, ಕೃಷಿ ಮತ್ತು ವ್ಯವಸಾಯದಲ್ಲಿ ಕೂಡ ಇವತ್ತು ತನ್ನ ಅದ್ಭುತವನ್ನು ತೋರಿಸ್ತಾ ಇದೆ. ಹಾಗೆ ಅಂತರಿಕ್ಷ ಜ್ಞಾನ ಅಂದರೆ ಅಂತರಿಕ್ಷದ ಬಗ್ಗೆ ಒಂದು ಜ್ಞಾನದಲ್ಲಿ ಕೂಡ ತನ್ನ ಒಂದು ಅದ್ಭುತವನ್ನು ತೋರಿಸ್ತಾ ಇದೆ. ಹಾಗೆ ವಿಜ್ಞಾನ ಮತ್ತು ಶಿಕ್ಷಣದಲ್ಲಿ ಕೂಡ ಅದು ತನ್ನ ಅದ್ಭುತವನ್ನು ಇವತ್ತೆಲ್ಲ ತೋರಿಸ್ತಾ ಇದೆ ಮಕ್ಕಳೇ. ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈ ಒಂದು ಅಂತರ್ಜಾಲ ಪಾದಾರ್ಪಣೆಯನ್ನು ಮಾಡಿದೆ, ಅಂದರೆ ತನ್ನ ಒಂದು ಅದ್ಭುತವನ್ನು ಇವತ್ತು ತೋರಿಸ್ತಾ ಇದೆ. ಅದು ಯಾವ ರೀತಿಪ್ಪ ಅಂದರೆ ಆ ಒಂದು ಅಂತರ್ಜಾಲ ಇಲ್ಲದೆ ಇವತ್ತು ಯಾವ ಕಾರ್ಯಗಳು ಕೂಡ ನಡೆಯುವುದಿಲ್ಲ ಅನ್ನುವಷ್ಟು ಮಟ್ಟಿಗೆ ಇವತ್ತು ಅಂತರ್ಜಾಲದ ತನ್ನ ಪ್ರಭಾವವನ್ನು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಬೀರ್ತಾ ಇದೆ ಮಕ್ಕಳೇ. ನೀವು ಕೂಡ ಇವತ್ತು ಅಂತರ್ಜಾಲ ಇಲ್ಲದೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ಒಂದು ಮಾಹಿತಿಯನ್ನು ಪಡಿಬೇಕಾದ್ರೂ ಕೂಡ ಇವತ್ತು ನಾವು ಅಂತರ್ಜಾಲದ ಮೊರೆಯನ್ನು ಎಲ್ಲರೂ ಕೂಡ ಹೋಗ್ತಾ ಇದ್ದೇವೆ ಮಕ್ಕಳೇ. ನಾವು ಚಿಕ್ಕವರಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು, ಯಾವುದೇ ಒಂದು ಮಾಹಿತಿಯನ್ನು ಪಡಲಿಕ್ಕೆ ಕೂಡ ಇವತ್ತು ಅಂತರ್ಜಾಲದ ಮೊರೆಯನ್ನು ನಾವು ಹೋಗ್ತಾ ಇದ್ದೇವೆ. ಅದು ಒಂದು ಚಿತ್ರ ಆಗಿರ್ಬೋದು, ಒಂದು ವಿಡಿಯೋ ಕ್ಲಿಪ್ ಆಗಿರ್ಬೋದು, ಅಥವಾ ಒಂದು ಹಾಡಾಗಿರ್ಬೋದು, ಒಂದು ಯಾವುದೇ ಒಂದು ಇದು ಬೇಕಾದರೂ ಕೂಡ ಇವತ್ತು ನಾವು ಅಂತರ್ಜಾಲದ ಮೊರೆಯನ್ನು ಹೋಗ್ತಾ ಇದ್ದೀವಿ ಅಂತೇಳಿ ಶಿಕ್ಷಕರು ತಿಳಿಸ್ತಾರೆ. यहाँ तक कि देश के रक्षा दलों की कार्यवाही में इंटरनेट का बहुत बड़ा योगदान है. ನೋಡ್ರಿ, ಎಲ್ಲಿವರೆಗಪ್ಪ ಅಂದರೆ ಅದು ಎಲ್ಲಿವರೆಗೂ ತನ್ನ ಕಾರ್ಯಕ್ಷೇತ್ರವನ್ನು ವ್ಯಾಪಿಸಿದೆಪ್ಪ ಅಂದರೆ ದೇಶವನ್ನು ಕಾಯುವಂಥ ರಕ್ಷಣಾ ದಳದಲ್ಲಿ ಕೂಡ ಇವತ್ತು ಅವರ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಇವತ್ತು ಅಂತರ್ಜಾಲದ ಒಂದು ಅತ್ಯಂತ ಮಹತ್ವವಾದ ಒಂದು ಸ್ಥಾನವನ್ನು ಇವತ್ತು ನಾವೆಲ್ಲ ನೋಡ್ಬೋದು. ಅವರು ಕೂಡ ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಕೂಡ ಅಂತರ್ಜಾಲವನ್ನು ಬಳಕೆ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿಪ್ಪ ಅಂದರೆ ವೈರಿಗಳ ಒಂದು ಸ್ಥಾನಗಳನ್ನು ವೀಕ್ಷಿಸಲು ಅಥವಾ ವೈರಿಗಳ ಒಂದು ಅಡಗುತಾಣವನ್ನು ನೋಡಲು ಕೂಡ ಇವತ್ತು ಅಂತರ್ಜಾಲವನ್ನು ಬಳಕೆ ಮಾಡ್ತಾ ಇದ್ದಾರೆ ಮಕ್ಕಳು ಅಂತೇಳಿ ಅಂತರ್ಜಾಲದ ಮಾಹಿತಿಯನ್ನು ಸ್ಪಷ್ಟವಾಗಿ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳೇ. ಪೂಜಾ ಸರ್ ಕ್ಯಾ ಇಂಟರ್ನೆಟ್ಗೆ ಕೊಯ್ ದುಷ್ಪರಿಣಾಮ ಭಿ ಹೈ. ನೋಡ್ರಿ, ಈಗ ಪೂಜಾ ಅನ್ನುವಂಥ ಹುಡುಗಿಯ ಮನಸ್ಸಿನಲ್ಲಿ ಏನೋ ಒಂದು ಕೋಲಾಹಲ ಉಂಟಾಗ್ತದೆ ಮಕ್ಕಳೇ. ಯಾಕಂದರೆ ಇಲ್ಲಿವರೆಗೂ ಅವರು ಅಂತರ್ಜಾಲದ ಉಪಯೋಗಗಳ ಬಗ್ಗೆ ಮಾತ್ರ ಕೇಳ್ತಾ ಇದ್ರು. ಆದರೆ ಶಿಕ್ಷಕರು ಯಾವುದೇ ಒಂದು ಅಂತರ್ಜಾಲದ ದುಷ್ಪರಿಣಾಮಗಳ ಬಗ್ಗೆ ಕೂಡ ಒಂದಿಷ್ಟು ಕೂಡ ಹೇಳಲಿಲ್ಲ. ಆದ ಕಾರಣಕ್ಕಾಗಿ ಅವರು ಸಂದೇಹ ಉಂಟಾಗಿ, ಹಾಗಾದರೆ ಶಿಕ್ಷಕರೇ, ಗುರುಗಳೇ, ಈ ಅಂತರ್ಜಾಲದಿಂದ ನಮಗೆ ಯಾವುದಾದ್ರೂ ದುಷ್ಪರಿಣಾಮ ಇರಬಹುದಾ ಅಥವಾ ಅದರಿಂದ ಕೆಟ್ಟ ಪರಿಣಾಮಗಳು ಆಗ್ಬೋದಾ ಶಿಕ್ಷಕರೇ ಅಂತೇಳಿ ತನ್ನ ಮನದಾಳದ ಮಾತನ್ನು ಅವರು ಶಿಕ್ಷಕರಲ್ಲಿ ಹಂಚ್ಕೊಳ್ತಾರೆ. ಆಗ ಶಿಕ್ಷಕರು ಹೇಳ್ತಾರೆ, ನೋಡ್ರಿ, ಶಿಕ್ಷಕ್ ಹಾ ಹೈ. ನೋಡ್ರಿ ಗುರುಗಳು, ಹೌದು ಇದ್ದಾವೆ, ಅದರಿಂದ ಉಪಯೋಗಗಳು ಎಷ್ಟಿದ್ದಾವಲ್ಲ ಅಷ್ಟೇ ದುಷ್ಪರಿಣಾಮಗಳು ಇವತ್ತು ನಾವು ಕಾಣ್ಬೋದು ಮಕ್ಕಳೇ ಅಂತೇಳಿ ಆ ಮಕ್ಕಳಿಗೆ ಹೇಳ್ತಾರೆ. ಇಂಟರ್ನೆಟ್ ಏಕ್ ಅವ್ರ ವರದಾನ ಆಯಿತು, ದೂಸರಿ ಅವ್ರ ವಹ ಅಭಿಶಾಪ ಬಿ ಹೈ. ನೋಡ್ರಿ, ಇಂಟರ್ನೆಟ್ ಅಂದರೆ ಅಂತರ್ಜಾಲ ಒಂದು ಕಡೆ ವರದಾನ ಆದರೆ ಅದು ಇನ್ನೊಂದು ಕಡೆ ಒಂದು ಮಹಾಶಾಪವಾಗಿದೆ ಮಕ್ಕಳೇ ಅಂತೇಳಿ ಮಕ್ಕಳಿಗೆ ಅದರ ಒಂದು ದುಷ್ಪರಿಣಾಮದ ಬಗ್ಗೆ ಹೇಳಲಿಕ್ಕೆ ಪ್ರಾರಂಭಿಸ್ತಾರೆ. ಅಭಿಶಾಪ ಅಂದರೆ ದುಷ್ಪರಿಣಾಮ ಅಥವಾ ಅಪಾಯ ಅಂತೇಳಿ ನಾವು ಕರಿಬೋದು. ಅಂತರ್ಜಾಲ ಏನಪ್ಪ ಒಂದು ಕಡೆ ಒಂದು ವರದಾನವಾದರೆ ಇನ್ನೊಂದು ಕಡೆ ಅದು ಒಂದು ಕೆಟ್ಟ ಪರಿಣಾಮ ಅಥವಾ ಒಂದು ದುಷ್ಪರಿಣಾಮ ಅಂತೇಳಿ ನಾವು ಕರಿತೀವಿ. इंटरनेट की वजह से पायरेसी, बैंकिंग फ्रॉड, हैकिंग, सूचना खबरों की चोरी, हैकिंग ಅಂದರೆ ಸೂಚನಾ ಖಬರು ಕಿ ಚೋರಿ ಆದಿ बढ़ रही है. ನೋಡ್ರಿ, ಈ ಅಂತರ್ಜಾಲದಿಂದ ಆಗುವಂಥ ಇವತ್ತು ತೊಂದರೆಗಳು ಯಾವಪ್ಪ ಅಂದರೆ ಅಂತರ್ಜಾಲದ ಒಂದು ಮುಖಾಂತರ ಇವತ್ತೇನಾಗ್ತದಪ್ಪ ಅಂದರೆ
ಫರ್ಸಿ ಅಂದರೆ ಏನಪ್ಪ ಅಂದರೆ ಅದರಲ್ಲಿ ಸಿಗುವಂಥ ಡಾಕ್ಯುಮೆಂಟ್ಸ್ಗಳನ್ನ ಖರೀದಿ ಮಾಡಬೇಕು ಅಂದರೆ ಅದನ್ನು ಡೂಪ್ಲಿಕೇಟ್ ಪ್ರತಿಗಳನ್ನಾಗಿ ತಯಾರಿಸುವುದು. ಅಂದರೆ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅದು ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಹೊಲಗಳ ಉತ್ತಾರ ಆಗಿರ್ಬೋದು, ಅವನನ್ನು ಕಳ್ಳತನ ಮಾಡಿ ಅದನ್ನು ಡೂಪ್ಲಿಕೇಟ್ ಪ್ರತಿಯನ್ನು ಕೂಡ ಇವತ್ತು ಈ ಅಂತರ್ಜಾಲದ ಮುಖಾಂತರ ಮಾಡ್ಬೋದು ಮಕ್ಕಳೇ. ಹಾಗೆ ಬ್ಯಾಂಕಿಂಗ್ ಫ್ರಾಡ್ ಅಂದರೆ ಬ್ಯಾಂಕಿನಲ್ಲಿ ಒಂದು ಹಣದ ಫ್ರಾಡನ್ನು ಕೂಡ ಇವತ್ತು ನಾವು ಈ ಅಂತರ್ಜಾಲ ಮುಖಾಂತರ ಆಗೋದನ್ನು ನಾವೆಲ್ಲ ನೋಡ್ಬೋದು ಮಕ್ಕಳೇ. ನಿಮಗೆ ಕ್ಲಾಸ್ನಲ್ಲಿ ಕೂಡ ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದೇನೆ. ಈ ಬ್ಯಾಂಕಿಂಗ್ ಫ್ರಾಡ್ ಅಂದರೆ ನಮ್ಮ ATM ಕಾರ್ಡನ್ನು ಕಳುವು ಮಾಡಿರ್ಬೋದಾಗಿರ್ಬೋದು ಅಥವಾ ನಮ್ಮ ಬ್ಯಾಂಕ್ನಲ್ಲಿರುವಂಥ ಹಣವನ್ನು ಕದ್ದು ಕಳುವು ಮಾಡೋರಾಗಿರ್ಬೋದು. ಇದೆಲ್ಲ ನಾವೇನು ಕರಿತೀವಪ್ಪ ಅಂದರೆ ಬ್ಯಾಂಕಿಂಗ್ ಫ್ರಾಡ್ ಅಂತೇಳಿ ಕರಿತೀವಿ. ಒಂದು ವೇಳೆ ಅಲ್ಲಿ ಬ್ಯಾಂಕ್ನಲ್ಲಿ ಇಟ್ಟಿರುವಂಥ ಹಣವನ್ನು ಇಟ್ಟಿರುವಂಥ ಗ್ರಾಹಕರಿಗೆ ಕರೆಯನ್ನು ಮಾಡಿ ನಿಮ್ಮ ATM ಪಿನ್ ಡೇಟ್ ಮುಗಿದಿದೆ, ಅದನ್ನು ಮತ್ತೆ ಹೊಳ್ಳಿ ನಾವು ಹೊಸದಾಗಿ ತಯಾರಿಸ್ತೀವಿ, ಅದಕ್ಕಾಗಿ ನಿಮ್ಮ ಮೊಬೈಲಿಗೆ ಬರುವಂಥ ಒಂದು OTP ಕಳಿಸಿ ಅಂತೇಳಿ ಕಳ್ಳತನ ಮಾಡುವಂಥ ವ್ಯಕ್ತಿಗಳು ಏನು ಮಾಡ್ತಾರಪ್ಪ ಅಂದರೆ ಕರೆಯನ್ನು ಮಾಡ್ತಾರೆ. ಒಂದು ವೇಳೆ ನಾವು ಒಂದು OTP ಅವ್ರಿಗೆ ಹೇಳ್ತಾ ಇದ್ದರೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ನಮ್ಮ ಅಕೌಂಟ್ನಲ್ಲಿರುವ ಎಲ್ಲ ಒಂದು ಹಣವನ್ನು ಕಳೆಯುವಂಥ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಮಕ್ಕಳು ನೀವು ಏನು ಮಾಡಿರಿ, ಯಾವುದೇ ಒಂದು ಕರೆ ಬಂದರೂ ಕೂಡ ಈ OTP ಕಳಿಸಂತ ಯಾವುದೇ ಒಂದು ಕರೆ ಬಂದರೂ ಕೂಡ ಅದನ್ನು ತಿರಸ್ಕಾರ ಮಾಡಿ ಅಥವಾ ಅದನ್ನು ಕರೆಯನ್ನು ಕಡಿತಗೊಳಿಸಿ. ಇಲ್ಲಾಂದರೆ ನಿಮ್ಮ ಅಕೌಂಟ್ನಲ್ಲಿರುವಂಥ ಎಲ್ಲ ಹಣವನ್ನು ಕೂಡ ನೀವು ಕಳ್ಕೊಳ್ಬೋಂಥ ಪರಿಸ್ಥಿತಿ ಬರ್ಬೋದು. ಇದನ್ನು ನಾವೆಲ್ಲ ಏನು ಮಾಡ್ತಪ್ಪ ಅಂದರೆ ಬ್ಯಾಂಕಿಂಗ್ ಫ್ರಾಡ್ ಅಂತೇಳಿ ಕರಿತೀವಿ. ಇನ್ನು ಹ್ಯಾಕಿಂಗ್, ಸೂಚನಾ ಖಬರು ಕಿ ಚೋರಿ. ಹ್ಯಾಕಿಂಗ್ ಅಂದರೆ ನಮ್ಮ ಒಂದು ಮೊಬೈಲನ್ನು ಹ್ಯಾಕ್ ಮಾಡೋದು, ನಮ್ಮಲ್ಲಿರುವಂಥ ಒಂದು ಸೂಚನೆಗಳನ್ನು ಅಥವಾ ಒಂದು ವಿಷಯಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಅವರು ಈ ಹ್ಯಾಕಿಂಗ್ ಮುಖಾಂತರ ಕಳ್ಳತನವನ್ನು ಮಾಡ್ತಾರೆ. ಅದನ್ನು ಬೇರೆಯವರು ಕೂಡ ಮಾರ್ಕುವಂಥ ಚಾನ್ಸಸ್ ಕೂಡ ಇರುತ್ತೆ. ಇದನ್ನು ನಾವು ಹ್ಯಾಕಿಂಗ್ ಅಂತೇಳಿ ಕರಿತೀವಿ. ಆದಿ ಬಡ್ ರಹಿ ಇತ್ಯಾದಿ ಏನಾಗ್ತದಪ್ಪ ಅಂದ್ರೆ ಇವತ್ತು ಅಂತರ್ಜಾಲದ ಮುಖಾಂತರ ಹೆಚ್ಚಾಗ್ತಾ ಇದ್ದಾವೆ ಅಥವಾ ಇವತ್ತು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಈ ರೀತಿ ಎಲ್ಲವನ್ನು ಕಳ್ಳತನವನ್ನು ಈ ಅಂತರ್ಜಾಲದ ಮುಖಾಂತರ ನಡೆಸ್ತಾ ಇದ್ದಾರೆ ಅಂತೇಳಿ ಶಿಕ್ಷಕರು ಅದರ ಒಂದು ದುಷ್ಪರಿಣಾಮಗಳ ಬಗ್ಗೆ ತಿಳಿಸ್ತಾರೆ. ಮುಕ್ತ ವೆಬ್ಸೈಟ್, चैटिंग आदि से युवा पीढ़ी ही नहीं बच्चों भी इंटरनेट की कबंद बाहों के पाश में फंसे हुए हैं ನೋಡ್ರಿ. ಮುಕ್ತ ವೆಬ್ಸೈಟ್ ಅಂದರೆ ಉಚಿತವಾಗಿ ದೊರೆಯುವಂಥ ಒಂದು ವೆಬ್ಸೈಟ್ಗಳ ಮುಖಾಂತರ, ಹಾಗೆ ಚಾಟಿಂಗ್ ಅಂದರೆ ಚಾಟ್ ಮಾಡೋದು ಅಥವಾ ಮೆಸೇಜ್ ಮಾಡೋದು, ಆದಿಸೆ ಇತ್ಯಾದಿಗಳಿಂದ ಇವತ್ತು ಏನಾಗ್ತದಪ್ಪ ಅಂದರೆ ಯುವ ಪೀढ़ಿ ಹಿ ನಹಿ ಅಂದರೆ ಸಣ್ಣ ಮಕ್ಕಳು ಅಷ್ಟೇ ಅಲ್ಲದೆ ಯುವಕರಷ್ಟೇ ಅಲ್ಲದೆ ಇವತ್ತು ಮಕ್ಕಳು ಕೂಡ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಈ ಅಂತರ್ಜಾಲ ಅನ್ನುವಂಥ ಒಂದು ದೊಡ್ಡ ದೊಡ್ಡ ಭಾವಗಳ ಒಂದು ಪಂದ್ಯ ಅಂದರೆ ಭಾವಗಳಲ್ಲಿ ಇವತ್ತು ಸಿಕ್ಕು ಒದ್ದಾಡ್ತಾ ಇದ್ದಾವೆ ಅಥವಾ ಆ ಒಂದು ಕಬಂಧ ಭಾವ ಅಂತ ದೊಡ್ಡ ದೊಡ್ಡ ಕೈಗಳಲ್ಲಿ ಸಿಕ್ಕಿಕೊಂಡಿದ್ದಾವೆ ಮಕ್ಕಳೇ ಅಂತೇಳಿ ಶಿಕ್ಷಕರು ಅವರಿಗೆ ತಿಳಿಸ್ಕೊಡ್ತಾರೆ. ಕಬಂಧ ಭಾವ ಅಂದರೆ ದೊಡ್ಡ ದೊಡ್ಡ ಆಕಾರದ ಕೈಗಳ ಒಂದು ಮಧ್ಯೆ ಹಾಕೊಳ್ಳುವುದು ಅಥವಾ ಸಿಕ್ಕಿಕೊಳ್ಳುವುದು. ಫಸೆ ಅಂದರೆ ಸಿಕ್ಕಿಕೊಳ್ಳುವುದು. ಆ ಅಂತರ್ಜಾಲ ಮುಖಾಂತರ ಇವತ್ತಲ್ಲ ಆ ಸಣ್ಣ ಮಕ್ಕಳಾಗಿರ್ಬೋದು, ಯುವಕರಾಗಿರ್ಬೋದು ಏನಾಗಿದ್ದಾರಪ್ಪ ಅಂದರೆ ಸಿಕ್ಕು ಒದ್ದಾಡ್ತಾ ಇದ್ದಾರೆ. ಹೊರಗೆ ಬರಲಾರಂಥ ಪರಿಸ್ಥಿತಿಯಲ್ಲಿ ಇವತ್ತು ಕೂಡ ಸಿಕ್ಕು ಒದ್ದಾಡ್ತಾ ಇದ್ದಾರೆ. ನಾವೆಲ್ಲ ನೋಡ್ಬೋದು, ಈ ಫ್ರೀ ಫೈರ್ ಆಗಿರ್ಬೋದು ಅಥವಾ ಮತ್ತೆ ನಡುವೆ ಯಾವುದೋ ಒಂದು ಗೇಮ್ ಬಂದಿತ್ತು, ಆ ಗೇಮ್ಗಳಲ್ಲಿ ಏನಪ್ಪ ಅಂದರೆ ಕೊಂದುಬಿಡೋದು ಅಂದರೆ ತಮ್ಮನ್ನೇ ಶೂಟ್ ಮಾಡ್ಕೊಳ್ಳೋದು, ಈ ರೀತಿ ಒಂದು ಅಂತರ್ಜಾಲದ ಒಂದು ಗೇಮ್ಗಳ ಮುಖಾಂತರ ಇವತ್ತು ನಾವು ಯುವ ಪೀಳಿಗೆ ನಾಶವಾಗುತ್ತಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಮಕ್ಕಳೇ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಈ ಒಂದು ಅಂತರ್ಜಾಲದ ಮಾಯೆ. इससे वक्त का दुरुपयोग होता है और बच्चों अनुपयुक्त और अनावश्यक जानकारी हासिल कर रहे हैं ನೋಡ್ರಿ. ಇದರಿಂದ ಅಥವಾ ಈ ಅಂತರ್ಜಾಲದಿಂದ ಇವತ್ತು ಏನಾಗ್ತದಪ್ಪ ಅಂದರೆ ಸಮಯ ಭಾಳ ವ್ಯರ್ಥ ಆಗ್ತಾ ಇದೆ. ಮಕ್ಕಳು ಒಂದು ಹಿಡಿದುಕೊಂಡ್ರೆ ಅದನ್ನೇ ಹಿಡಿದುಕೊಂಡಿರುವುದು ಅಂದರೆ ಸಂಜೆಗೂ ಕೂಡ ಗೇಮನ್ನು ಆಡುವಂಥ ಒಂದು ಕೆಟ್ಟ ಅಭ್ಯಾಸವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಹಾಗೆ ಮಕ್ಕಳು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಅನುಪಯುಕ್ತ ಅಂದರೆ ಬೇಡವಾದಂಥ ವಿಷಯ ಅಥವಾ ಅನಾವಶ್ಯಕವಾದಂಥ ಒಂದು ಮಾಹಿತಿಗಳನ್ನು ಇವತ್ತು ಪಡ್ಕೊಳ್ತಾ ಇದ್ದಾರೆ. ಅಶ್ಲೀಲ ವಿಡಿಯೋಗಳು ನೋಡ್ತಾ ಇದ್ದಾರೆ ಅಥವಾ ಕೆಟ್ಟ ಒಂದು ಫೋಟೋಗಳನ್ನು ಕೂಡ ಇವತ್ತು ಆ ಅಂತರ್ಜಾಲದ ಮುಖಾಂತರ ನೋಡ್ತಾ ಇದ್ದಾರೆ. ಇವೆಲ್ಲ ಏನಪ್ಪ ಅಂದರೆ ಅನಾವಶ್ಯಕ ಮಾಹಿತಿಗಳು. इसलिए आप लोगों को इंटरनेट से सचेत रहना चाहिए. ಈ ಕಾರಣಕ್ಕಾಗಿ ಮಕ್ಕಳು ನೀವು ಆ ಅಂತರ್ಜಾಲದಿಂದ ದೂರ ಇರಬೇಕು ಅಥವಾ ಎಚ್ಚರದಿಂದ ಇರಬೇಕು. ಇದರಿಂದ ನಿಮಗೆ ಯಾವುದೇ ಕೂಡ ತೊಂದರೆ ಉಂಟಾಗಬಹುದು ಮಕ್ಕಳೇ. ಅದಕ್ಕಾಗಿ ನೀವೆಲ್ಲ ಮಾಡಿರಿ, ಅಂತರ್ಜಾಲದಿಂದ ಸ್ವಲ್ಪ ದೂರನೇ ಇರಿ, ಹಾಗೆ ಸ್ವಲ್ಪ ಹುಷಾರಾಗಿರಿ ಅಂತೇಳಿ ಮಕ್ಕಳಿಗೆ ಅವರು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ನಾನು ಕೂಡ ಮಕ್ಕಳಿಗೆ ನಿಮಗೆ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಏನು ಮಾಡಿರಿ, ಆ ಮೊಬೈಲನ್ನು ಸ್ವಲ್ಪ ಕಡಿಮೆ ಉಪಯೋಗಿಸಿ. ಅದಕ್ಕಾಗಿ ಅಂಟಿ ಕೂತ್ಕೊಳ್ಬೇಡ್ರಿ. ಅಂತರ್ಜಾಲವನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಿ. ಅಂತರ್ಜಾಲ ಮತ್ತು ಹಲವಾರು ರೀತಿಯ ಗೇಮ್ಗಳನ್ನು ಆಡುವುದನ್ನು ಕಡಿಮೆ ಮಾಡಿ. ಇದನ್ನು ನಿಮಗೇನಾಗುತ್ತಪ್ಪ ಅಂದರೆ ಮೆಂಟಲಿ ಹ್ಯಾರಾಸ್ಮೆಂಟ್ ಆಗುತ್ತೆ. ನೀವೇನು ಮಾಡ್ಬೋದು, ಅದಕ್ಕೆ ಅಟ್ಯಾಚ್ ಆಗಿಬಿಡ್ಬೋದು. ನಿಮ್ಮ ಅಭ್ಯಾಸದ ಕಡೆ ಗಮನವನ್ನು ಕೊಡಲಿಕ್ಕೆ ಆಗೋದಿಲ್ಲ ಮಕ್ಕಳೇ. ಅದಕ್ಕಾಗಿ ಏನು ಮಾಡಿ, ಮೊಬೈಲ್ ಬಳಕೆಯನ್ನು ಸ್ವಲ್ಪ ಕಡಿಮೆ ಮಾಡಿ. रोहन सर, आपने हमें इंटरनेट क्रांति के बारे में बहुत सारी जानकारी दी, इसके लिए सबकी तरफ से बहुत धन्यवाद. ನೋಡ್ರಿ, ರೋಹನ್ ಅಂತ ಮಗು ಏನು ಹೇಳ್ತಪ್ಪ ಅಂದರೆ, ಗುರುಗಳೇ ಅದು ನೀವೇನು ಮಾಡಿದ್ರಿ ಇವತ್ತು ಅಂತರ್ಜಾಲದ ಒಂದು ಕ್ರಾಂತಿಯ ಬಗ್ಗೆ ಹಲವಾರು ರೀತಿಯ ಮಾಹಿತಿಗಳನ್ನು ನಮಗೆ ತಿಳಿಸ್ಕೊಟ್ರಿ. ಅದರಿಂದ ನನ್ನ ಕಡೆಯಿಂದ ಹಾಗೂ ಈ ಎಲ್ಲ ವಿದ್ಯಾರ್ಥಿಗಳ ಕಡೆಯಿಂದ ನಿಮಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಗುರುಗಳೇ ಅಂತೇಳಿ ಆ ಮಗು ತನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ. शिक्षक एक बात याद रखना कि इस क्षेत्र की क्रांति निरंतर चलती रहेगी. ನೋಡ್ರಿ ಮಕ್ಕಳೇ, ನೀವು ಧನ್ಯವಾದಗಳನ್ನು ಸಲ್ಲಿಸಿದ್ರೆ ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ನೀವೇನು ಮಾಡಿ ಒಂದು ಮಾತನ್ನು ನೆನಪಿಟ್ಕೊಡಿ. ಅದೇನಪ್ಪ ಅಂದರೆ ಈ ಅಂತರ್ಜಾಲದ ಒಂದು ಕ್ರಾಂತಿ ಏನಪ್ಪ ಅಂದರೆ ನಿರಂತರವಾಗಿ ಚಲನೆಗತಿಯಿರುತ್ತೆ ಅಥವಾ ಚಲಿಸುತ್ತಾ ಇರ್ತಾ ಇದೆ. ಇದು ಯಾವುದು ಕೂಡ ನಿಲ್ಲುವುದಿಲ್ಲ ಅಂಥೇಳಿ ಮಕ್ಕಳಿಗೆ ಇಂಟರ್ನೆಟ್ ಕ್ರಾಂತಿ ಅಥವಾ ಅಂತರ್ಜಾಲ ಕ್ರಾಂತಿ ಬಗ್ಗೆ ಸವಿಸ್ತರವಾಗಿ ತಿಳಿಸ್ಕೊಡ್ತಾರೆ ಮಕ್ಕಳು ಇದುವರೆಗೂ ಆ ಮಕ್ಕಳು ಅಷ್ಟಲ್ಲದೆ ನೀವು ಕೂಡ ಅಂತರ್ಜಾಲದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡ್ರಿ.
ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಅಂತರ್ಜಾಲ ಕೂಡ ಹುಡುಕ್ಬೋದು ಮಕ್ಕಳೇ. ಈ ಒಂದು ಪಾಠ ನಿಮಗೆ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊತಾ ಇದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೈ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಒಂದು ವಿಡಿಯೋನ ನಮ್ಮ ಎಲ್ಲ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಸಹಾಯವಾಗಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತಂತ ಅಲ್ಲಿವರೆಗೂ ಧನ್ಯವಾದಗಳು.